ವೀಕ್ಷಕರೇ, ಇಟಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಅವಿನಾಶ್ ಒಗರ್ನಾಳ್. ನನ್ನ ಜೊತೆ ಇದ್ದಾರೆ ಆರ್ಥಿಕ ಸಲಹೆಗಾರರಾದ ಪವನ್ ಜೋಶಿ ಸರ್ ಅವರು. ಇವತ್ತು ನಾವು ಎಐ ಮತ್ತು ಟ್ರೇಡಿಂಗ್ ನ ಮುಂದುವರೆದ ಭಾಗ, ಈಗಾಗಲೇ ಈ ಹಿಂದಿನ ಸಂಚಿಕೆಯಲ್ಲಿ ಎಐ ಮತ್ತು ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ವಿ. ಇವತ್ತು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಎಐ ಅನ್ನ ಟ್ರೇಡಿಂಗ್ ನಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ವಿ. ಪವನ್ ಜೋಶಿ ಅವರು ಪ್ರಾಕ್ಟಿಕಲ್ ಆಗಿ ಅವರು ಯಾವ ರೀತಿ ಎಐ ಅನ್ನ ಬಳಸ್ತಾರೆ ಟ್ರೇಡಿಂಗ್ ಅಲ್ಲಿ, ಇನ್ವೆಸ್ಟ್ಮೆಂಟ್ ಎಐ ಜೊತೆ ಯಾವ ರೀತಿ ಮಾಡ್ತಾರೆ ಎಂಬುದನ್ನ ನಮ್ಗೆ ಡೀಟೇಲ್ ಆಗಿ ವಿತ್ ಸ್ಕ್ರೀನ್ ಶೇರ್ ಮೂಲಕ ತೋರಿಸ್ತಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ ಅವಿನಾಶ್ ಅವರೇ. ಸರ್ ಹೇಗಿದ್ದೀರಿ ಸರ್? ಗುಡ್ ಸರ್, ಆರಾಮಿದ್ದೀನಿ. ಅದೇ ಲಾಸ್ಟ್ ಒಂದ್ ವಿಡಿಯೋ ಬಿಟ್ಟು ಇನ್ನೊಂದು ವಿಡಿಯೋದಲ್ಲಿ ಎಐ ಮತ್ತೆ ಟ್ರೇಡಿಂಗ್ ಬಗ್ಗೆ ಮಾತಾಡಿದ್ವಿ. ಅದರ ಮುಂದುವರೆದ ಭಾಗ ಇವತ್ತು ಪ್ರಾಕ್ಟಿಕಲ್ ಆಗಿ ಎಐ ಅನ್ನ ಟ್ರೇಡಿಂಗ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋ ವಿಡಿಯೋ ಮಾಡ್ತಿದ್ವಿ. ಅದಕ್ಕೋಸ್ಕರ ಸರ್, ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ನಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸಬಹುದು ಅಂತ. ಖಂಡಿತ. ನಾವು ಮುಂಚಿನ ವಿಡಿಯೋದಲ್ಲಿ ಮಾತಾಡಿದ್ವಿ, ಎಐ ನ ಯಾವ ರೀತಿ ಬಳಸ್ಕೋಬಹುದು ಟ್ರೇಡಿಂಗ್ ಅಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಲಾನಿಂಗ್ ಮಾಡೋಕೆ. ನಮ್ಗೊಂಥರ ಅಸಿಸ್ಟೆಂಟ್ ತರ ಯಾವ ರೀತಿ ಡೇಟಾ ಅನಾಲಿಸಿಸ್ ಮಾಡಕ್ ಯೂಸ್ ಮಾಡಬಹುದು. ಡಿಸಿಷನ್ ತಗೊಳ್ಬೇಕಾದ್ರೆ ಒಂದ್ ರೀತಿ ರಿವ್ಯೂ ಮಾಡ್ಬೇಕಪ್ಪ, ಏನಾದ್ರು ಒಂದು ಡೇಟಾನ ರಿವ್ಯೂ ಮಾಡ್ಬೇಕು, ಅಥವಾ ನನ್ನ ಎಮೋಷನಲ್ ಕಂಟ್ರೋಲ್ ಇದೆನಾ, ಅಥವಾ ನನ್ನ ಟ್ರೇಡಿಂಗ್ ಸ್ಟೈಲ್ ಚೆನ್ನಾಗಿದೆನಾ, ಅಥವಾ ನನ್ನ ಇನ್ವೆಸ್ಟಿಂಗ್ ಸ್ಟೈಲ್ ಚೆನ್ನಾಗಿದೆನಾ, ಅಥವಾ ಯಾವ ಸೆಟಪ್ ಅಲ್ಲಿ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀನಿ, ಯಾವ್ದ್ರಲ್ಲಿ ಮಾಡ್ತಾ ಇಲ್ಲ. ಈ ರೀತಿ ಬೇರೆ ಬೇರೆ ವಿಷಯಗಳನ್ನ ಎಐ ಮುಖಾಂತರ ನಾನು ಬೆಟರ್ ಆಗ್ಬೋದು. ಆಸ್ ಎ ಪರ್ಸನ್, ಆಸ್ ಎ ಟ್ರೇಡರ್ ನಾನು ಬೆಟರ್ ಆಗ್ಬೋದು. ನಾನು ಪ್ರಾಕ್ಟಿಕಲ್ ಆಗಿ ಇವತ್ತು ಒಂದಿಷ್ಟು ವಿಷಯಗಳನ್ನು ತೋರಿಸ್ತೀನಿ. ಸಿಂಪಲ್ ಎಕ್ಸಾಂಪಲ್ಸ್ ಗಳನ್ನ ತೋರಿಸ್ತೀನಿ. ಇವತ್ತೇ ನಾನು ಕಾಂಪ್ಲೆಕ್ಸ್ ಮಾಡೋದಿಲ್ಲ. ತುಂಬಾ ಕಾಂಪ್ಲೆಕ್ಸ್ ಮಾಡ್ಕೊಂಡ್ರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಸಾಮಾನ್ಯ ಜನರಿಗೆ ಕೂಡ ಎಲ್ಲರೂ ಯೂಸ್ ಮಾಡಕ್ಕೆ ಆಗುವ, ಎಲ್ಲ ಸುಲಭವಾಗಿ ಯೂಸ್ ಮಾಡಕ್ ಆಗುವ ಒಂದು ಮೆಥಡಾಲಜಿನ ತೋರಿಸ್ತೀನಿ. ಹಾಗೇನೆ ಎಐ ಅಂತ ಬಂದಾಗ ಸಿಕ್ಕಾಪಟ್ಟೆ ಎಐ ಟೂಲ್ಸ್ ಗಳಿದೆ, ಸಿಸ್ಟಮ್ಸ್ ಗಳಿದೆ, ಪ್ರೊಸೆಸ್ ಇದೆ. ನಾನು ಇವತ್ತು ಒಂದು ಎಐ ಚಾಟ್ ಜಿಪಿಟಿ ನ ಯೂಸ್ ಮಾಡಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲೇದು ಪ್ರಶ್ನೆ ಏನಿತ್ತು ಅಂತಂದ್ರೆ, ನಿಮ್ದು ಎಲ್ಲರಿಗೂ ಎಐ ನ ಬಳಸ್ತಾ ಇದ್ದಾರೆ, ಬಟ್ ಅದನ್ನ ಎಐ ನ ಟ್ರೇಡಿಂಗ್ ಅಲ್ಲಿ ಹೇಗೆ ಬಳಸ್ಕೋಬೇಕು, ಅದನ್ನ ಒಂದ್ಸಲ ಪ್ರಾಕ್ಟಿಕಲ್ ಸ್ಕ್ರೀನ್ ಶೇರ್ ಮಾಡಿ ನನ್ನ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನನ್ನ ಸ್ಕ್ರೀನ್ ಕಾಣ್ತಾ ಇದೆನಾ? ಕಾಣ್ತಿದೆ. ಓಕೆ, ನನ್ನ ಸ್ಕ್ರೀನ್ ಕಾಣ್ತಾ ಇದ್ರೆ ಥ್ಯಾಂಕ್ ಯು. ನನ್ನ ಸ್ಕ್ರೀನ್ ಅಲ್ಲಿ ನೋಡಬಹುದು chatgpt.com ಅಂತ www.chatgpt.com ಅನ್ನೋ ಒಂದು ವೆಬ್ಸೈಟ್ ನ ಓಪನ್ ಮಾಡಿದೀನಿ. ಇದು ಫ್ರೀ ವೆಬ್ಸೈಟ್. ಫಾರ್ ಎಕ್ಸಾಂಪಲ್, ಫಾರ್ ಲಿಮಿಟೆಡ್ ಯೂಸೇಜ್, ಕಡಿಮೆ ಯೂಸೇಜ್ಗೆ ಇದು ಫ್ರೀ ವೆಬ್ಸೈಟ್. 5.2 ವರ್ಷನ್ ನನ್ನ ಹತ್ರ ಇದೆ. ನೀವು ಕೂಡ 5.2 ವರ್ಷನ್ ಯೂಸ್ ಮಾಡ್ಕೋಬಹುದು. ಮೊಬೈಲ್ ಆಪ್ ಬಳಸೋದಾದ್ರೆ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. ಅದು ಆನ್ಲೈನ್ ಅಲ್ಲೇ ಯೂಸ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ವೆಬ್ ನ ಯೂಸ್ ಮಾಡ್ಕೋಬಹುದು. ಓಕೆ ಸರ್, ಇದ್ರಲ್ಲಿ ಬರೋ ಎಲ್ಲಾ ಇನ್ಫಾರ್ಮೇಶನ್ 100% ಟ್ರೂ ಇರುತ್ತಾ, 100% ಸರಿಯಾಗಿ ಇರುತ್ತಾ? ಇಲ್ಲ. ಓಕೆ, ಅದು ಮೆಜಾರಿಟಿ ಆಫ್ ದ ಟೈಮ್ ಸರಿ ಮಾಡುತ್ತೆ. ಕೆಲವೊಂದ್ಸರಿ ತಪ್ಪುಗಳನ್ನು ಮಾಡುತ್ತೆ. ನಾವು ತಿದ್ದಬೇಕಾಗತ್ತೆ. ಅವ್ರು ತಪ್ಪು ಮಾಡಿದಾಗ ತಿದ್ದಬೇಕಾಗತ್ತೆ. ಕೆಲವೊಂದ್ಸರಿ ನಾವು ಮ್ಯಾನ್ಯುಯಲಿನೂ ಚೆಕ್ ಮಾಡ್ಬೇಕಾಗತ್ತೆ. ಓಕೆ, ಇವ್ರು ಹೇಳ್ತಿರೋದು ಈ ಚಾಟ್ ಜಿಪಿಟಿ ನಮ್ಗೆ ಕೊಡ್ತಾ ಇರೋ ಇನ್ಫಾರ್ಮೇಶನ್ ಮತ್ತೆ ನಾನ್ ಅನಾಲಿಸಿಸ್ ಮಾಡೋ ಇನ್ಫಾರ್ಮೇಶನ್ ಮ್ಯಾಚ್ ಆಗ್ತಾ ಇದೆನಾ? ಈ ರೀತಿ ನೋಡ್ಬಿಟ್ಟು ನಮ್ಮ ಅಸಿಸ್ಟೆಂಟ್ ನ ಡೆವಲಪ್ ಮಾಡ್ತಾ ಹೋಗ್ಬೇಕು. ಅದು ರೀಡ್ ಮಾಡ್ತಾ ಹೋಗುತ್ತೆ. ನಾನು ಅದು ತಪ್ಪು ಹೇಳಿದಾಗ ನೀ ತಪ್ಪು ಮಾಡ್ತಾ ಇದೀಯಾ, ನೀ ಮಾಡೋ ಅನಾಲಿಸಿಸ್ ಸರಿ ಇಲ್ಲ ಅಂತ ಅದು ಹೇಳಿದಾಗ ಅದು ತಿದ್ಕೊಳ್ಳುತ್ತೆ. ನೆಕ್ಸ್ಟ್ ಟೈಮ್ ಅದೇ ತಪ್ಪನ್ನ ಅದು ಮಾಡೋದಿಲ್ಲ. ಓಕೆ, ಈ ಚಾಟ್ ಜಿಪಿಟಿ ಅಂದ್ರೆ ಏನು? ಚಾಟ್ ಜಿಪಿಟಿ ಅಂತಂದ್ರೆ ಒನ್ ಆಫ್ ದ ಎಐ ಟೂಲ್. ಇದೇನ್ ಮಾಡುತ್ತೆ ಅಂತಂದ್ರೆ, ಎಲ್ಲ ಪ್ರಪಂಚದಾದ್ಯಂತ ಇರೋ ಇನ್ಫಾರ್ಮೇಶನ್, ಆಕ್ಸೆಸಿಬಲ್ ಇನ್ಫಾರ್ಮೇಶನ್, ಪ್ರೈವೇಟ್ ಇನ್ಫಾರ್ಮೇಶನ್ ಅಲ್ಲ, ಪಬ್ಲಿಕಲಿ ಅವೈಲಬಲ್ ಇನ್ಫಾರ್ಮೇಶನ್ ಯಾವ್ದಿದೆ, ಈಸಿಯಾಗಿ ಅವೈಲಬಲ್ ಇನ್ಫಾರ್ಮೇಶನ್ ಯಾವ್ದಿದೆ, ಷೇರು ಮಾರ್ಕೆಟಿನ ರಿಲೇಟೆಡ್, NSE ರಿಲೇಟೆಡ್, BSE ರಿಲೇಟೆಡ್, ಸ್ಟಾಕಿನ ರಿಲೇಟೆಡ್, ಯಾವ್ದು ಪಬ್ಲಿಕಲಿ ಅವೈಲಬಲ್ ಡೇಟಾ ಇದೆ, ಆ ಡೇಟಾನ ತಗೊಂಡು ನಮಗೆ ಈಸಿ ಮಾಡಿಕೊಡುತ್ತೆ ಅಷ್ಟೇ. ಕೆಲವೊಂದು ವಿಷಯಗಳನ್ನ ಈಸಿ ಮಾಡಿಕೊಡುತ್ತೆ. ನಾವೇ ಖುದ್ದಾಗಿ ಮುಂಚೆ ನೋಡ್ಬೋದು. ನಾವೇ ಖುದ್ದಾಗಿ ಹೋಗಿ ನೂರಾರು ವೆಬ್ಸೈಟ್ ಗಳನ್ನ ನೋಡ್ಬೇಕಿತ್ತು, 10 ಮ್ಯಾಗಝಿನ್ ಗಳನ್ನ ಓದ್ಬೇಕಿತ್ತು, 10 ಬುಕ್ ಗಳನ್ನ ಓದ್ಬೇಕಿತ್ತು ತಿಳ್ಕೊಳಕ್ಕೆ. ಈಗ ನಮ್ಮ ಲೈಫ್ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಏನ್ ಮಾಡೋಣ? ಫಸ್ಟ್ ಎಕ್ಸಾಂಪಲ್ ತಗೋತಾ ಇದೀನಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಸ್ಟಾಕ್ ಅನ್ನ ಅನಾಲಿಸಿಸ್ ಮಾಡ್ಬೇಕಪ್ಪ. ನಾನು ಫಾರ್ ಎಕ್ಸಾಂಪಲ್ ಇವತ್ತಿನ ಮಾರ್ಕೆಟ್ ಕಂಡೀಷನ್ ಅನಾಲಿಸಿಸ್ ಮಾಡ್ಬೇಕು. ಇವತ್ತಿನ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ತಾ ಇದೆ, ಏನು ಬಯಾಸ್ ಇದೆ, ಇವತ್ತು ಮಾರ್ಕೆಟ್ ಅಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನೇನಿದೆ, ಏನೇನ್ ನ್ಯೂಸ್ ಇದೆ, ಈ ಫ್ಯಾಕ್ಟರ್ಸ್ ಮೇಲೆ ಇವತ್ತು ಮಾರ್ಕೆಟಿನ ಓವರ್ ಆಲ್ ಮೂವ್ಮೆಂಟ್ ಏನಾಗಬಹುದು, ಏನಾಗ್ಬೋದು, ಆ ಬಯಾಸ್ ಏನಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಒಂದು ಎಐ ಪ್ರಾಂಪ್ಟ್ ಅಂತ ಯೂಸ್ ಮಾಡಬೇಕು. ಎಐ ಪ್ರಾಂಪ್ಟ್ ಅಂದ್ರೆ ನಾವು ಏನ್ ಕ್ವಶನ್ ಕೇಳಬೇಕು ಅದಕ್ಕೆ. ನಾವು ಮೊದಲು ಪ್ರಿಪೇರ್ ಆಗಿರ್ಬೇಕು. ನಾವು ಅದಕ್ಕೆ ಏನ್ ಕ್ವಶನ್ ಕೇಳಬೇಕು ಅಂತ ನಾವು ಬರೀಬಹುದು, ಅಥವಾ ನಮ್ಮ ಹತ್ರ ಪ್ರಿಪೇರ್ ಮಾಡಿ ಕೂಡ ಇಟ್ಕೊಂಡಿರ್ಬೋದು. ಫಾರ್ ಎಕ್ಸಾಂಪಲ್, ಇಫ್ ಐ ಗಿವ್ ಯು ಇವತ್ತಿನ ಮಾರ್ಕೆಟ್ ಕಂಡೀಷನ್ ನಾನು ಅನಲೈಸ್ ಮಾಡ್ಕೊಂಡು ನಾನು ಒಂದು ಪ್ರಾಂಪ್ಟ್ ಬರೀತಾ ಇದ್ದೀನಿ. ಇಲ್ಲಿ ನೋಡಿ, ಹೇಳ್ತಾ ಇದೀನಿ, ಇವತ್ತಿನ ಮಾರ್ಕೆಟ್ ಕಂಡೀಷನ್ ನ ರೀಡ್ ಮಾಡು. ಟುಡೇಸ್ ಮಾರ್ಕೆಟ್ ಕಂಡೀಷನ್, NSE ಮಾರ್ಕೆಟ್ ಅನ್ನ, ಎಸ್ಪೆಷಲಿ ನಾನು ನಿಫ್ಟಿ ಅಂತ ಹೇಳ್ತಾ ಇದೀನಿ, ನಿಫ್ಟಿ 50 ನ ಅನಾಲಿಸಿಸ್ ಮಾಡು ಅಂತ ಹೇಳ್ತೀನಿ. ನನ್ಗೆ ಇವತ್ತಿನ ಟ್ರೆಂಡ್ ಬಯಾಸ್ ಕೊಡು. ಇವತ್ತಿನ ಮಾರ್ಕೆಟಿನ ಟ್ರೆಂಡ್ ನನಗೆ ಹೇಳು ಏನಾಗ್ಬೋದು ಅಂತ. ಇವತ್ತಿನ ಕೀ ಲೆವೆಲ್ಸ್ ಹೇಳು ನಂಗೆ.
ಏನೇನ್ ಲೆವೆಲ್ಸ್ ಇದೆ ಇವತ್ತು ಮಾರ್ಕೆಟ್ ಅದನ್ನ ಹೇಳು, ಇವತ್ತಿನ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ ಅದನ್ನ ನನ್ಗೆ ಹೇಳು, ಅಂಡ್ ಡಿಸಿಪ್ಲಿನ್ ಪ್ಲಾನ್ ಕೊಡು ನನ್ಗೆ ಇವತ್ತು. ಸಿಂಪಲ್, ನಾನು ಹೇಳ್ತೀನಿ, ಎನಿಬಡಿ ಕ್ಯಾನ್ ಡೂ ಇಟ್. ಓಕೆ, ಸೊ ಎನಿಬಡಿ ಕ್ಯಾನ್ ಡೂ ಇಟ್. ಆ ತರದ ಒಂದು ಮ್ಯಾಟರ್ ನಾನು ಹಾಕ್ಬಿಟ್ಟು ಎಸ್ ಅಂತ ಕೊಡ್ತಾ ಇದೀನಿ. ಕನ್ನಡದಲ್ಲಿ ಕೂಡ ನಾವು ಟೈಪ್ ಮಾಡ್ಬೋದು, ನಾನು ಇಂಗ್ಲಿಷ್ ಅಲ್ಲಿ ಹಾಕೋದ್ರಿಂದ ಅದು ಇಂಗ್ಲಿಷ್ ಅಲ್ಲಿ ನಂಗೆ ರೆಸ್ಪಾನ್ಸ್ ಕೊಡುತ್ತೆ. ಸೊ ಇವತ್ತು ನೋಡ್ಬೋದು ಮೇಜರ್ ಏನಿದೆ ಅಂತ ನೀವು ನೋಡೋದಾದ್ರೆ, ಫೆಡ್ ರೇಟ್ ಕಟ್ ಆಗಿತ್ತು ರೀಸೆಂಟ್ ಆಗಿ 25 BPS. ಅದು ನಮಗೆ ಒಂದು ಹೆಡ್ಲೈನ್ಸ್ ಆಗಿ ಕೊಡ್ತಾ ಇದೆ. 25 BPS ಹೆಡ್ಲೈನ್ ಕಟ್ ಆಗಿದೆ. ನೆಕ್ಸ್ಟ್ ರುಪಿ ಒಂದು ಲೋರ್ ಹಿಟ್ ಆಗಿದೆ, ರುಪಿ ಲೋವೆಸ್ಟ್ ಲೆವೆಲ್ ಹಿಟ್ ಆಗಿದೆ. ಸೊ ಅದು ಕೂಡ. ನೆಕ್ಸ್ಟ್ ನಿನ್ನೆ ಏನಾಗಿತ್ತು, ಮಾರ್ಕೆಟ್ ಅಲ್ಲಿ ಒಂದು ಜಂಪ್ ಆಗಿದೆ ಇವತ್ತಿಂದ. ಆಕ್ಚುಲಿ ಇವತ್ತಿನ ನ್ಯೂಸ್ ಬಂದಿದೆ, ಬಿಕಾಸ್ ನಾವು ಮಾರ್ಕೆಟ್ ಓಪನ್ ಆಗಿ 1 ಗಂಟೆಗಳ ಕಾಲ ಆದ್ಮೇಲೆ ಆಗ್ತಾ ಇದೀವಿ ಸೆಷನ್ ಆಗಿ. ಆಲ್ರೆಡಿ ಅದನ್ನು ಅಪ್ಡೇಟ್ ಆಗಿದೆ. ಸೊ ಇವತ್ತಿನ ಬಯಾಸ್ ನೋಡ್ಬೋದು, ಬುಲ್ಲಿಶ್ ಟು ನ್ಯೂಟ್ರಲ್ ಇದೆ. ಇವತ್ತಿನ ಸೆಟಪ್ ಏನಿದೆ, ಮಾರ್ಕೆಟ್ ಇವತ್ತು ಮೇಲ್ಗಡೆ ಹೋಗಬಹುದು ಅಥವಾ ಮಾರ್ಕೆಟ್ ಇವತ್ತು ನ್ಯೂಟ್ರಲ್ ಆಗಿ ಸೈಡ್ ವೇಸ್ ಇರ್ಬೋದು ಅಂತ ಹೇಳ್ತೇನೆ. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಇವಾಗ ಹೋಗಿ ನಾವು ನೋಡೋಣ. ಬೇಕಾದ್ರೆ ಒಂದು ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ. ಟ್ರೇಡಿಂಗ್ ವ್ಯೂ ಅನ್ನೋ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿಬಿಟ್ಟು ನಾನು ಇವತ್ತಿನ ನಿಫ್ಟಿ 50 ಚಾರ್ಟ್ ಅನ್ನ ನೋಡಿದ್ರೆ, ಇವತ್ತಿನ ಬೆಳಗ್ಗೆಯಿಂದ ಆಗಿರೋ ಅನಾಲಿಸಿಸ್ ನ ನೋಡಿದ್ರೆ, ಇವತ್ತಿನ ಬೆಳಗ್ಗೆಯಿಂದ ಆಗಿರೋದು ಏನಾಗಿದೆ ಇಲ್ಲಿ ನೋಡಿ ನೀವು. ಇವತ್ತು ಬೆಳಗ್ಗೆ ಓಪನ್ ಆಗಿರೋದು ಇಲ್ಲಿ, ಈಗ ನಡೀತಾ ಇರೋದು ಇಲ್ಲಿ. ಸೊ ಓವರ್ ಆಲ್ ಬೆಳಗ್ಗೆಯಿಂದ ಏನಾಗ್ತಿದೆ ಅಂತ ನೋಡಿ, ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮತ್ತೆ ಪಿಕಪ್ ಆಗ್ತಾ ಇದೆ, ಸೈಡ್ ವೇಸ್ ಮೂವ್ಮೆಂಟ್ ಆಗ್ತಾ ಇದೆ ಇವಾಗ. ಸೊ ಆಕ್ಚುಲಿ ಇದೇನ್ ನಮ್ಗೆ ಅನಾಲಿಸಿಸ್ ಕೊಡ್ತು, ಏನ್ ಕೊಟ್ಟಿದೆ, 3 ದಿನದಿಂದ ಡೌನ್ ಟ್ರೆಂಡ್ ಇತ್ತು, ನಿನ್ನೆ ರಿಕವರಿ ಆಗಿ ಕ್ಲೋಸ್ ಆಗಿದೆ. ನೋಡಿ 3 ದಿನದಿಂದ ಡೌನ್ ಟ್ರೆಂಡ್ ಇತ್ತು. ಫಾರ್ ಎಕ್ಸಾಂಪಲ್ ಹಿಂದ್ಗಡೆ ಹೋಗ್ತಾ ಇದೀನಿ ನೋಡಿ, 3 ದಿನದಿಂದ ಡೌನ್ ಟ್ರೆಂಡ್ ಇತ್ತು ಮಾರ್ಕೆಟ್, ರೈಟ್. ನೋಡಿ, ಒಂದೇ ದಿನ ಮಾರ್ಕೆಟ್ ಪೂರ್ತಿ ಡೌನ್ ಇದೆ, 2ನೇ ದಿನ ಪೂರ್ತಿ ಡೌನ್ ಇದೆ, 3ನೇ ದಿನ ಡೌನ್ ಇತ್ತು, ನಿನ್ನೆ ರಿಕವರಿ ಆಗಿ ಕ್ಲೋಸ್ ಆಗಿತ್ತು. ಓಕೆನಾ, ಸ್ವಲ್ಪ ಟೆಕ್ನಿಕಲ್ ಆಗುತ್ತೆ ಈ ಆಸ್ಪೆಕ್ಟ್ ನ, ಬಟ್ ಆ ಜನ ಅರ್ಥ ಮಾಡ್ಕೋಬಹುದು. ನೋಡಿ 3 ದಿನದಿಂದ ನಿಫ್ಟಿ 50 ಅನ್ನೋದು ನಾವೇನ್ ಹೇಳ್ತೀವಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟಿನ ಒಂದು ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಈ ನಿಫ್ಟಿ 50 ಏನಾಗಿತ್ತು, ಪಾಸ್ಟ್ 3 ಡೇ ಇಂದ ಬೀಳ್ತಾ ಇತ್ತು. ಸೊ ವೇರಿಯಸ್ ರೀಸನ್ಸ್, ಫೆಡ್ ಪಾಲಿಸಿಯಿಂದ ಬೀಳ್ತಾ ಇತ್ತು, ಬೇರೆ ಬೇರೆ ರೀಸನ್ ಗಳಿಂದ ಬೀಳ್ತಾ ಇತ್ತು. ನಿನ್ನೆ ಏನಾಗಿದೆ, ರಿಕವರ್ ಆಗಿ ಕ್ಲೋಸ್ ಆಗಿತ್ತು ಹೈಯಲ್ಲಿ. ಓಕೆ, ಎಂಡ್ ಆಫ್ ದ ಡೇ ರಿಕವರ್ ಆಗಿ ಕ್ಲೋಸ್ ಆಗಿತ್ತು. ಸೊ ಏನ್ ಹೇಳ್ತಾ ಇದೆ ನಮ್ಗೆ, AI ಮುಖಾಂತರ ಏನ್ ಗೊತ್ತಾಗ್ತಾ ಇದೆ, ನಿಫ್ಟಿ 3 ದಿನದ ಒಂದು ಲೂಸಿಂಗ್ ಸ್ಟ್ರೀಕ್ ನ ಮುಚ್ಚಾಕಿ ಒಂದು ನಿನ್ನೆ ಕ್ಲೋಸ್ ಮಾಡಿದೆ. ಹಾಗಾಗಿ ಮೊಮೆಂಟಮ್ ಸಿಕ್ಕಿದೆ. ಇವತ್ತು ಹೈಯರ್ ಓಪನ್ ಆಗಬಹುದು. ಓಪನ್ ಆಗೋದ್ರ ಜೊತೆಗೆ ಮಾರ್ಕೆಟ್ ಸ್ಟ್ರಾಂಗ್ ಅಪ್ಸೈಡ್ ಟ್ರೆಂಡ್ ಇರ್ಬೋದು ಅಥವಾ ಸೈಡ್ ವೇಸ್ ಆಗ್ಬಹುದು, ಸ್ಟಾಕ್ ಸ್ಪೆಸಿಫಿಕ್ ಮೂವ್ಮೆಂಟ್ ಆಗ್ಬಹುದು. ಸೊ ನೋಡಿ ಹೇಳ್ತಾ ಇದೆ, ಶಾರ್ಟ್ ಟರ್ಮ್ ಬಯಸ್ ನ್ಯೂಟ್ರಲ್ ಇದೆ. ಸಪೋರ್ಟ್ ರೇಂಜ್ ಹೇಳ್ತಾ ಇದೆ 25,700 ಇಂದ 25,750 ಝೋನ್ ಇದೆ. ಆ ಝೋನ್ ನಮಗೆ ಮೇಜರ್ ಸಪೋರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 25,999 ನಡೀತಾ ಇದೆ. 700 ಅಂದ್ರೆ ಇಲ್ಲಿ ಎಲ್ಲಿಂದ ಸಪೋರ್ಟ್ ತಗೊಂಡ್ ಮೇಲ್ಗಡೆ ಹೋಗಿದೆಯಲ್ಲ, ಇದು ಸಪೋರ್ಟ್ ಆಗಿ ಆಕ್ಟಿವ್ ಆಗಿ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ದ ಪೀಪಲ್ ಹೂ ಡೋಂಟ್ ನೋ ಎನಿಥಿಂಗ್, ನನಗೆ ಏನೂ ಗೊತ್ತಿಲ್ಲ ಅಂದವರು ಈ ತರದ ಒಂದು ಪ್ರಾಂಪ್ಟ್ ಅನ್ನು ಹಾಕಿದ್ರು. ನಮ್ಗೆ ಇವತ್ತು ಒಂದು ಓವರ್ ಆಲ್ ಐಡಿಯಾ ಬರ್ತಾ ಇದೆ. ಓಕೆ, ನನ್ಗೆ ಇವತ್ತು ಯಾವ ತರದ ಮಾರ್ಕೆಟ್ ಮೂವ್ಮೆಂಟ್ ಆಗೋದಕ್ಕೆ, ಸೈಡ್ ವೇಸ್ ಮಾರ್ಕೆಟ್ ಮೂವ್ಮೆಂಟ್ ಇರ್ಬೋದು, ಇಲ್ಲ ಬುಲ್ಲಿಶ್ ಇರ್ಬೋದು, ನ್ಯೂಟ್ರಲ್ ಇರ್ಬೋದು, ಬಟ್ ಬಿಯರಿಶ್ ಇಲ್ಲ ಇವತ್ತು. ಮಾರ್ಕೆಟ್ ಬೀಳಲ್ಲ ಇವತ್ತು. ಸೊ ಬೀಳುತ್ತೆ ಅಂತ ಅದು ಹೇಳಿಲ್ಲ. ಸೊ ಇವತ್ತಿನ ಆಸ್ ಪರ್ ಟುಡೇಸ್ ಆಸ್ ಆಫ್ ದ ಮೂಮೆಂಟ್ ನೋಡಿದ್ರೆ ಬಿದ್ದಿಲ್ಲ ಮಾರ್ಕೆಟ್. ಓಕೆ, ಸೊ ಅದು ಫಾಲೋ ಮಾಡ್ತಿದೆ. ಸೊ ಅಟ್ ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಟ್ರೂ. ಓಕೆ, ಸೊ ಇದು ಮೊದಲೇದಾಗಿ ನಾನು ಸಿಂಪಲ್ ಪ್ರಾಂಪ್ಟ್ ಹಾಕಿ ಏನೇನು ಅಂತ ನಾವು ಅನಾಲಿಸಿಸ್ ಮಾಡ್ಕೊಂಡಿದ್ದು. ಸೊ ಬುಲ್ಲಿಶ್ ಆದ್ರೆ ಟಾರ್ಗೆಟ್ಸ್ ಗಳೇನು, ಏನ್ ಟಾರ್ಗೆಟ್ ಬರ್ಬೋದು ಇವತ್ತು, ಇವತ್ತಿನ ರೆಸಿಸ್ಟೆನ್ಸ್ ಯಾವುದು, 26,000 ಸಪೋರ್ಟ್ ಆಗತ್ತೆ, ಅದು 26,000 ರೆಸಿಸ್ಟೆನ್ಸ್ ಆಗತ್ತೆ. ಇಲ್ಲಿ ನೋಡಿ 26,000 ಹತ್ರನೇ ಒದ್ದಾಡ್ತಾ ಇದೆ ಇಲ್ಲೇನೆ. ಯಾಕೆಂದ್ರೆ ಇವತ್ತಿನ 26,000 ಒಂದು ಮೇಜರ್ ಲೆವೆಲ್ ಅದು. ಸೊ ಅಲ್ಲಿ ನಮಗೆ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 26,200 ಇಂದ 300. ನೆಕ್ಸ್ಟ್ ಅಕಸ್ಮಾತ್ ಇವತ್ತು ಚೆನ್ನಾಗಿದ್ದು 300 ಮೂವ್ಮೆಂಟ್ ಕೊಟ್ರೆ ನೆಕ್ಸ್ಟ್ 26,200 ತನಕ ರೆಸಿಸ್ಟೆನ್ಸ್ ಇಲ್ಲ, ಅಲ್ಲಿ ತನಕ ಮುಂದ್ಗಡೆ ಹೋಗೋ ಚಾನ್ಸಸ್ ಇದೆ ಅಂತ. ಇದೆ ಪ್ಯಾಟರ್ನ್ ಗಳು ಹೇಗೆ ಜನರೇಟ್ ಮಾಡುತ್ತೆ, ಡೇಟಾ ಹೇಗೆ ಜನರೇಟ್ ಮಾಡುತ್ತೆ ಅಂದ್ರೆ, ಪ್ರೀವಿಯಸ್ಲಿ ನಡೆದಿರೋ ಡೇಟಾನ ತಗೊಂಡು ಜನರೇಟ್ ಮಾಡುತ್ತೆ. ಅಂದ್ರೆ ಹಿಂದಿನ ದಿನಗಳಲ್ಲಿ ಪ್ಯಾಟರ್ನ್ ಗಳನ್ನ ನೋಡಿ ಯಾವ ರೀತಿ ಮಾರ್ಕೆಟ್ ಮೂವ್ಮೆಂಟ್ ಆಗಿರುತ್ತೆ, ಎಲ್ಲಿಂದ ಬಿದ್ದಿರುತ್ತೆ, ಅದನ್ನ ರೆಸಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡಿ ನಮ್ಗೆ ಟಾರ್ಗೆಟ್ ಕೊಡುತ್ತೆ. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ ಏನಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕರೆನ್ಸಿ ವೀಕ್ನೆಸ್ ಆಗಿದೆ, ರುಪಿ ಲೋ ಹಿಟ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ವೀಕ್ನೆಸ್ ಇದೆ. ವೀಕ್ನೆಸ್ ಅಂತಂದ್ರೆ ಇವತ್ತೇ ಮಾರ್ಕೆಟ್ ಏನ್ ಬಿದ್ದು ಬಿಡಲ್ಲ, ಅದಕ್ಕೋಸ್ಕರ 3 ದಿನ ಬಿದ್ದಿದೆ ಆಲ್ರೆಡಿ. ಇವತ್ತು ರಿಕವರಿ ಆಗ್ತದೆ, ಬಟ್ ನಮ್ಗೆ ಗೊತ್ತಿರಬೇಕು ಏನೇನ್ ಫ್ಯಾಕ್ಟರ್ಸ್ ಇದೆ ಅಂತ. ಮತ್ತೆ ಅದು ನ್ಯೂಸ್ ಯಾರು ಹೇಳಿದ್ದಾರೆ ಅಂತ ಕ್ಲಿಕ್ ಮಾಡಿ ಕೂಡ ನಾವು ಹೋಗಿ ಡೀಟೇಲ್ ಆಗಿ ನ್ಯೂಸ್ ಓದ್ಬೋದು. ಓಕೆ, ನೆಕ್ಸ್ಟ್ ಟ್ರೇಡ್ ಟೆನ್ಷನ್ ಇದೆ, ಟ್ರೇಡ್ ಟೆನ್ಷನ್ ನಡೀತಾ ಇದೆ, ಅದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಟೆಕ್ನಿಕಲ್ ರಿಸ್ಕ್ ಏನೇನಿದೆ. ಸೊ ಮಾರ್ಕೆಟ್ ಬ್ರೆತ್ ತುಂಬಾ ಪಾಸಿಟಿವ್ ಏನಿಲ್ಲ. ಸೊ ಒಂದಿಷ್ಟು ಕಂಪ್ನೀಸ್ ಗಳು ಪಾಸಿಟಿವ್ ಇದೆ, ಮೆಜಾರಿಟಿ ಕಂಪ್ನಿ ನೆಗೆಟಿವ್ ಇದೆ.
ಸೊ ನಾವೇನ್ ಮಾಡ್ಬೇಕು, ಇವತ್ತಿನ ಪ್ಲಾನಿಂಗ್ ಏನಿದೆ ನೋಡಿ. ನಾನು ಹಾಕಿರೋ ಕ್ವಶನ್ ಏನಿವತ್ತು, ನಾನು ಹಾಕಿದ ಕ್ವಶನ್ ಏನಿವತ್ತು ಅವರಿಗೆ ಕೇಳಿದ್ದೇನು, ನನಗೆ ಇವತ್ತಿನ ಕಂಡೀಷನ್ ಹೇಳು, ನಿಫ್ಟಿ 50 ಸ್ಪೆಸಿಫಿಕಲಿ ಹೇಳು, ಟ್ರೆಂಡ್ ಹೇಳು, ನೆಕ್ಸ್ಟ್ ಕೀ ಲೆವೆಲ್ ಹೇಳು, ರಿಸ್ಕ್ ಫ್ಯಾಕ್ಟರ್ ಹೇಳು, ನನಗೆ ಇವತ್ತು ಒಂದು ಟ್ರೇಡ್ ಮಾಡ್ಬೇಕು ನಾನು ಅಂದ್ರೆ ಒಂದು ಪ್ಲಾನ್ ಕೊಡು. ಸೊ ಆನ್ ದಟ್ ಬೇಸಿಸ್ ಕರೆಂಟ್ ಟ್ರೆಂಡ್ ಕೊಡ್ತು, ಈ ಟೆಕ್ನಿಕಲ್ ಲೆವೆಲ್ಸ್ ಕೊಡ್ತು, ರಿಸ್ಕ್ ಫ್ಯಾಕ್ಟರ್ಸ್ ನ ಕೊಡ್ತು, ಇವತ್ತು ನಾನು ಟ್ರೇಡ್ ಮಾಡೋದಾದ್ರೆ ನಂಗೆ ಒಂದು ಪ್ಲಾನ್ ಕೊಡ್ತು. ಏನ್ ಪ್ಲಾನು? ಸೊ ಬುಲ್ಲಿಶ್ ಸ್ಟ್ರಾಟಜಿ. ಸೊ ಬುಲ್ಲಿಶ್ ಸ್ಟ್ರಾಟಜಿ ಇದೆ, ಅವಾಗ ಏನ್ ಮಾಡ್ಬೋದು, 25,950 ಇಂದ 27 ಟ್ರೇಡ್ ಅಲ್ಲಿ ಎಂಟ್ರಿ ಮಾಡಬಹುದು. ಸೊ ವಿಚ್ ಈಸ್ ಕರೆಂಟ್ ಪೊಸಿಷನ್, ಇಲ್ಲಿ ಎಂಟ್ರಿ ಮಾಡಬಹುದು ಈ ಪೊಸಿಷನ್ಸ್ ಗಳಲ್ಲಿ. ನೆಕ್ಸ್ಟ್ ಏನ್ ಹೇಳ್ತಾ ಇದೆ, ಟಾರ್ಗೆಟ್ ಏನು, 26,200 ಇಂದ 26,300 ಬರ್ಬೋದು, ವಿಚ್ ಈಸ್ ಕಾಲ್ಡ್ ಎಸ್ ಅ ರೀಸೆಂಟ್ ಹೈ ಅಂತ ಹೇಳ್ತೀವಿ ನಾವು. ಪ್ರೀವಿಯಸ್ಲಿ ಒಂದು ಹೈ ಮಾಡಿ ಅಲ್ಲಿಂದ ಬಿದ್ದಿರುತ್ತೆ. ಸೊ ಆ ಲೆವೆಲ್ ನ ನಾವು ಮತ್ತೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಇದು ಕೊಡ್ತಾ ಇದೆ. ನೆಕ್ಸ್ಟ್ ಸ್ಟಾಪ್ ಲಾಸ್ ಕೊಡ್ತಾ ಇದೆ. ಒಂದು ಸ್ಟಾಪ್ ಲಾಸ್ ಅಂದ್ರೆ ಏನು, ಇವತ್ತು ಅಕಸ್ಮಾತ್ ಮಾರ್ಕೆಟ್ ಬಿದ್ದರೆ ಯಾವ್ದು ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ, ಅಲ್ಲಿ ಹೋಲ್ಡ್ ಮಾಡಬಹುದು ಪೊಸಿಷನ್, ಇದು ನಮಗೆ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. ಜೊತೆಗೆ ಇಂಟ್ರಾಡೇ ಟ್ರೇಡ್ ಮಾಡೋದಾದ್ರೆ ನೀವು 30 ರಿಂದ 40 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡಿ. ಸೊ ವಾಲಟಿಲಿಟಿ ಇರುತ್ತೆ, ಸೊ ಡಿಪೆಂಡ್ ಆನ್ ಇಟ್. ಸೈಜಿಂಗ್ ಸ್ಮಾಲ್ ಸೈಜ್ ಅಲ್ಲಿ ಟ್ರೇಡ್ ಮಾಡೋದ್ ಕಲೀರಿ ಮೊದಲು, ಕರಗತವಾಗಿ ನೀವು ಸರಿಯಾಗಿ ತಿಳ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಮುಂದಿನ ದಿನಗಳಲ್ಲಿ ಮುಂದಿನ ದೊಡ್ಡ ದೊಡ್ಡ ಪ್ರಾಕ್ಟೀಸ್ ಗಳನ್ನ ನೀವು ಮಾಡಬಹುದು ಅಂತ ಹೇಳ್ತಾರೆ. ಎನಿ ಡೌಟ್ ಸರ್ ಸೋ ಫಾರ್? ಇದ್ರೊಳಗೆ ಏನೋ ಡೌಟ್ ಇದೆನಾ? ಇಲ್ಲ ಸರ್, ನಾರ್ಮಲ್ ಆಗೆಲ್ಲ ಓಕೆ. ಓಕೆ. ಸೊ ನೆಕ್ಸ್ಟ್ ಅವರು ಇನ್ನೊಂದ್ ಸ್ವಲ್ಪ ಡೀಟೇಲ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಫಾಲೋ ಮಾಡಿ ಸರ್. ಸುಮ್ನೆ ಹೋಗ್ಬಿಟ್ಟು ಎಷ್ಟೊಂದು ಬರೀ ಒಂದು ಕಮ್ಮಿ ದುಡ್ಡನ್ನ ಇಟ್ಕೊಂಡು ಜಾಸ್ತಿ ರಿಸ್ಕ್ ನ ತಗೊಳ್ಳೋದಲ್ಲ. 1 to 2% ಆಫ್ ಯರ್ ಕ್ಯಾಪಿಟಲ್ ಅಷ್ಟೇ ರಿಸ್ಕ್ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ, ಅವಾಗ ನಾನು 1% ಆಫ್ ಮೈ ಕ್ಯಾಪಿಟಲ್ ಅಂದ್ರೆ 1,000 ರೂಪಾಯಿ ಮಾತ್ರ ರಿಸ್ಕ್ ನ ತಗೋಬೇಕು ನಾನು ಒಂದು ಟ್ರೇಡಿನಲ್ಲಿ. ನಾನು ಒಂದೇ ಟ್ರೇಡಿನಲ್ಲಿ ಹೋಗಿ 15,000 ರಿಸ್ಕ್ ತೊಗೊಳಕ್ಕಾಗಲ್ಲ, 15% ರಿಸ್ಕ್ ಆಗ್ಬಿಡುತ್ತೆ. ಸೊ 1 to 2% ಆಫ್ ಮೈ ಕ್ಯಾಪಿಟಲ್ ರಿಸ್ಕ್ ತಗೋಬೇಕು. ಒಂದು ಟ್ರೇಡ್ ಅಲ್ಲಿ ಅಕಸ್ಮಾತ್ ನಮ್ಮ ಪ್ರಾಫಿಟ್ ಬಂದಿಲ್ಲ, ಅದರಲ್ಲಿ ಒಂದು ಸ್ಟಾಪ್ ಲಾಸ್ ಇಟ್ಟಾಯ್ತು, ಲಾಸ್ ಆಯ್ತು ಅಂದ್ರೂ ನಾನು 99,000 ರೂಪೀಸ್ ಸೇಫ್ ಆಗಿರುತ್ತೆ. ಸೊ ಮುಂದಿನ ಟ್ರೇಡ್ ಅಲ್ಲಿ ಮತ್ತೆ ನನಗೆ ಪ್ರಾಫಿಟ್ ಬಂದಾಗ ಮತ್ತೆ ರಿಕವರ್ ಆಗುತ್ತೆ. ಸೊ ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ಸಸ್ಟೈನಿಂಗ್ ಇನ್ ದ ಮಾರ್ಕೆಟ್. ಒಂದೇ ದಿನದಲ್ಲಿ ದುಡ್ಡ ಮಾಡಿ ಗುಡ್ಡ ತರ ಮಾಡಕ್ ಆಗೋದಿಲ್ಲ. ಸೊ ಸಸ್ಟೈನ್ ಮಾಡ್ತಾ ಇರ್ಬೇಕು. ಬಿಸ್ನೆಸ್ ಯಾವ ರೀತಿ ಒಂದು ಅಂಗಡಿನ ಯಾರೋ ಒಂದು ಬಿಸ್ನೆಸ್ ಹಾಕ್ತಾರೆ, ಆ ಬಿಸ್ನೆಸ್ ಅಲ್ಲಿ ಎಷ್ಟೊಂದು ಇನ್ವೆಸ್ಟ್ ಮಾಡಿರ್ತಾರೆ, ಬಟ್ ದಿನ ಅಷ್ಟು ಲಾಭ ಬರುತ್ತಾ? ಎಷ್ಟೊಂದು ವಹಿವಾಟ್ ಆಗುತ್ತೆ, ಅದ್ರ ಮೇಲೆ ಎಷ್ಟೋ ಒಂದು ಪರ್ಸೆಂಟೇಜ್ ಲಾಭ ಇರುತ್ತೆ. ಅದೇ ರೀತಿ ಟ್ರೇಡಿಂಗ್ ಕೂಡ ನೀವು ಪ್ಲಾನ್ ಮಾಡಿ ಟ್ರೇಡ್ ಮಾಡ್ತಾ ಈ ತರ ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದೆನ್ ಡೋಂಟ್ ಚೇಸ್ ಬ್ರೇಕ್ಔಟ್, ಚೇಸ್ ಮಾಡಬೇಡಿ, ವೇಟ್ ಮಾಡಿ ನಿಮ್ಮ ಲೆವೆಲ್ಗೆ. ಓಕೆ. ಸೊ ಜನರಲ್, ಸೊ ಇದನ್ನೇ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಸೊ ಸಮ್ಮರಿಯಾಗಿ ಹೇಳ್ಬೇಕು ಅಂದ್ರೆ ಟ್ರೆಂಡ್ ಬಯಾಸ್, ಬುಲ್ಲಿಶ್ ಟು ನ್ಯೂಟ್ರಲ್, ಕೀ ಸಪೋರ್ಟ್ ಇದಿದೆ, ರೆಸಿಸ್ಟೆನ್ಸ್ ಇಲ್ಲಿದೆ, ಬುಲ್ಲಿಶ್ ಅಬೌವ್ 950, ಬಿಯರಿಶ್ ಅಬೌವ್ 25,700. ಇವತ್ತು ನನ್ನ ಟ್ರೇಡಿಂಗ್ ಪ್ಲಾನ್ ನೋಡಿ. ಇದನ್ನ ಬೆಳಗ್ಗೆ ಅಕಸ್ಮಾತ್ ಡೈಲಿ ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸುಮ್ನೆ ಒಂದು ಪ್ರಾಂಪ್ಟ್ ಹಾಕಿ ಅನಾಲಿಸಿಸ್ ಮಾಡ್ಕೊಂಡ್ಬಿಟ್ರೆ ನನಗೆ ಇವತ್ತಿನ ಮೇಜರ್ ನ್ಯೂಸ್ ಗೊತ್ತಾಯ್ತು, ಇವತ್ತಿನ ಕೀ ಸಪೋರ್ಟ್ ಏರಿಯಾಸ್ ಗೊತ್ತಾಯ್ತು, ಇವತ್ತಿನ ಬಯಾಸ್ ಗೊತ್ತಾಯ್ತು, ಇವತ್ತಿನ ಮಾರ್ಕೆಟಿನ ಒಂದು ಮೊಮೆಂಟಮ್ನ ಬಯಾಸ್ ಯಾವ ಕಡೆ ಇದೆ, ಯಾವ ಡೈರೆಕ್ಷನ್ ಇದೆ, ಅಲ್ಲೇ ಯಾವ ಕಡೆ ಇದೆ ಅಂತ ಗೊತ್ತಾಯ್ತು, ಗಾಳಿ ಯಾವ ಕಡೆ ಇದೆ ಅಂತ ಗೊತ್ತಾಯ್ತು. ಸೊ ಆ ಡೈರೆಕ್ಷನ್ ನಾವು ಸೈಕಲ್ ಹೊಡೆದ್ರೆ ಫಾಸ್ಟ್ ಆಗಿ ಗುರಿನ ಮುಟ್ತೀವಿ. ಟ್ರೆಂಡ್ ಆಪೋಸಿಟ್ ನಾವು ಹೋಗ್ಬಾರ್ದು. ಓಕೆ ಸರ್, ಈಗ ಚಾಟ್ ಜಿಪಿಟಿ AI ಟೂಲ್ಸ್ ಒಂದು ಸೆಟಪ್ ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ಕೊಂಡು ಇನ್ಫಾರ್ಮೇಶನ್ ನಮಗೆ ಕೊಡ್ತಾವ ಅಂತ ಹೇಳ್ತು. ಬಟ್ ಚಾಟ್ ಜಿಪಿಟಿ ಈಗ ನೀವು ಹಾಕಿರೋದೆಲ್ಲ ನೋಡಿದ್ರೆ ಇವತ್ತಿಂದು ಈಗಿನ ಕ್ಷಣದ ಅಪ್ಡೇಟ್ ಕೊಡ್ತಿದೆ. ಇದು ಯಾವ ರೀತಿ ಸಾಧ್ಯ ಅಂತ? ಯಾಕಂದ್ರೆ ಜಮಿನಿ ಮತ್ತೆ ಚಾಟ್ ಜಿಪಿಟಿ ಒಂದು ಲಿಮಿಟೆಡ್ ಸೆಟಪ್ ಡಾಟಾನ ಇಟ್ಕೊಂಡಿದಾವೆ, ಅದ್ರ ಜೊತೆ ಕೊಡ್ತಿದಾವೆ. ಪರ್ಪ್ಲೆಕ್ಸಿಟಿ ಮಾತ್ರ ಒಂದಿಷ್ಟು ಲೈವ್ ಡಾಟಾ ಕೊಡ್ತಾ ಇತ್ತು. ಈಗ ಇದನ್ನು ಅಪ್ಡೇಟ್ ಆಗಿದೆಯಾ ಅಂತ ಚಾಟ್ ಜಿಪಿಟಿ? ಎಸ್, ಇದನ್ನು ಅಪ್ಡೇಟ್ ಆಗಿದೆ. ಜೊತೆಗೆ ನನ್ನ ಹತ್ರ ಪ್ರೋ ವರ್ಷನ್ ಕೂಡ ಇದೆ. ಸೊ ನನ್ನ ಹತ್ರ ಪ್ರೋ ವರ್ಷನ್ ಕೂಡ ತಗೊಂಡಿದ್ದೀನಿ, ಬಿಕಾಸ್ ಸಿಕ್ಕಾಪಡೆ ಯೂಸೇಜ್ ಮಾಡ್ತಿರೋದ್ರಿಂದ ಪ್ರೋ ವರ್ಷನ್ ಕೂಡ ತಗೊಂಡಿದ್ದೀನಿ. ಲೈವ್ ಮಾರ್ಕೆಟ್ ಅಲ್ಲಿ NSE ಇಂಡಿಯಾ ಇಂದ ವೆಬ್ಸೈಟ್ ಇಂದ ಡೇಟಾ ಕಲೆಕ್ಟ್ ಮಾಡುತ್ತೆ ಇದು. NSE ಡೇಟಾ ಅದನ್ನು ನಾನು ಅದಕ್ಕೆ ಕೊಟ್ಟಿದ್ದೀನಿ, ಮುಂಚೆನೆ ಪ್ರಾಂಪ್ಟ್ ಮಾಡಿದ್ದೀನಿ ಅದಕ್ಕೆ, ಎಲ್ಲಿಂದ ಡೇಟಾ ತಗೋಬೇಕು ನೀವು. ಸುಮ್ನೆ ಎಲ್ಲಿಂದ ಲೇಟೆಸ್ಟ್ ಡೇಟಾ ತಗೊಳ್ಳೋದಲ್ಲ, ನನಗೆ ಬೇಕು ಓಲ್ಡ್ ಡೇಟಾ ತಗೊಳ್ಳೋದಲ್ಲ, ನನಗೆ ಲೇಟೆಸ್ಟ್ ಇವಾಗ ನಡೀತಿರೋ ಡೇಟಾನ NSE ಇಂದ ಕ್ಯಾಪ್ಚರ್ ಮಾಡಿ ಪಬ್ಲಿಕ್ಲಿ ಅವೈಲಬಲ್ ಸೋರ್ಸಸ್ ಇಂದ ಕ್ಯಾಪ್ಚರ್ ಮಾಡಿ ಅದ್ರಲ್ಲಿ ಆಪ್ಷನ್ ಕೊಟ್ಟು ನಾನು ಚೂಸ್ ಮಾಡಿದ್ದೀನಿ. ಓಕೆ. ಸೊ ಹಾಗಾಗಿ ಇದು ಪಬ್ಲಿಕಲಿ ಅವೈಲಬಲ್ ಡೇಟಾ ತಗೊಂಡು ಯೂಸ್ ಮಾಡ್ತಾ ಇರುತ್ತೆ. ಸೊ ದೇರ್ ಮೇ ಬಿ ಡಿಲೇ ಸರ್, 1 to 2 minutes ಆರ್ 30 seconds ಡಿಲೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈಗ ನೋಡಿ ನಾವು ಮಾತಾಡಿದ್ವಿ, ಆಕ್ಚುಲಿ ನೋಡಿ ಬಯಾಸ್ ಆಗಿರುತ್ತೆ, ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ನೋಡಿ, ಸೇಮ್ ಅದೇ ತರ ಮೂವ್ಮೆಂಟ್, ರೈಟ್? ಸೊ ದ ಅನಾಲಿಸಿಸ್ ವರ್ಕ್ ಆಗುತ್ತೆ. ಓಕೆ. ಸೊ ನಾವು ಫಾಲೋ ಮಾಡಬೇಕು, ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿರ್ಬೇಕು, ರಿಸ್ಕ್ ಮ್ಯಾನೇಜ್ಮೆಂಟ್ ನಮ್ ಕೈಯಲ್ಲಿರ್ಬೇಕು. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ, ಸೊ ಟ್ರೇಡಿಂಗ್ ಐಡಿಯಾ, ಸೊ ಇವತ್ತಿನ ಟ್ರೇಡಿಂಗ್ ಐಡಿಯಾ ಹೇಗೆ ಕೊಡ್ತಾ ಇದೆ,
ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಬಂದ್ವಿ, ಬಯಾಸ್ ಆದ್ವಿ, ನಾವು ಗೊತ್ತಾಯ್ತು ಮಾರ್ಕೆಟ್ ಟ್ರೆಂಡ್ ಈ ರೀತಿ ಇದೆ ಅಂತ ನಂಗೆ ಗೊತ್ತಾಯ್ತು. ಇವಾಗ ನಾನು ಹೇಳ್ದೆ ನಿಮಗೆ ಸುಮಾರು AI ಟೂಲ್ಸ್ ಗಳಿದೆ, ಚಾಟ್ GPT ನಾನು ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನ ತೋರಿಸ್ತಾ ಇದ್ದೀನಿ. ಸೊ ಅದರ್ ಆಪ್ಷನ್ಸ್ ಆರ್ ಪರ್ಪ್ಲೆಕ್ಸಿಟಿ ಅಂತ ಒಂದಿದೆ, ಜೆಮಿನಿ ಅಂತ ಇದೆ, ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ಬಟ್ ಅಗೇನ್ ನಾನು ಹೇಳ್ದೆ, ಆ ಮಾಡೆಲ್ ನ ನೀವು ರೆಡಿ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ. ನೀವು ಡೇಟಾ ಕೊಟ್ಟು ಕ್ವಶನ್ ಕೇಳಿ ನೀವು ಅಸಿಸ್ಟೆಂಟ್ ತರ ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ಅದು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಪ್ರಿಪೇರ್ ಆಗುತ್ತೆ. ಇದು ನಾನು ಮಾಡಿ ಪ್ರಿಪೇರ್ ಮಾಡೋದ್ರಿಂದ ನನಗೆ ಡೇಟಾ ನೀಟಾಗಿ ಕೊಡುತ್ತೆ. ಓಕೆ, ನೆಕ್ಸ್ಟ್ ಸರ್ ಈ ಡೇಟಾ ಏನೋ ಅರ್ಥ ಆಯ್ತು, ಈ ಡೇಟಾ ನೋಡಿ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಿಫ್ಟಿ ನೋಡ್ತಾ ಇದ್ದೀನಿ, ಇಲ್ಲಿ ಇಂಡೆಕ್ಸ್ ಚಾರ್ಟ್ ನೋಡ್ತಾ ಇದ್ದೀನಿ, ಈ ಚಾರ್ಟ್ ನೋಡ್ಬಿಟ್ಟು ನಾನು ಇವಾಗ ಡಿಸಿಷನ್ ತಗೋಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಇಮಿಡಿಯೇಟ್ಲಿ ನಾನು ಇವಾಗ ಡಿಸಿಷನ್ ತಗೋಬೇಕು, ನಾನು ಏನ್ ಮಾಡ್ಬೇಕು? ಈಗ ಈ ಚಾರ್ಟ್ ಕಾಣ್ತಾ ಇದೆ ನನಗೆ, ಇಂಟ್ರಾಡೇ ಇವತ್ತಿನ ಚಾರ್ಟ್ ಕಾಣ್ತಾ ಇದೆ, ಇದ್ರ ಬೇಸಿಸ್ ಮೇಲೆ ನಾನು ಏನ್ ಮಾಡ್ಬೇಕು ಇವಾಗ? ಇದು ನೆಕ್ಸ್ಟ್ ಕ್ವಶನ್, ರೈಟ್? ಫಸ್ಟ್ ಕ್ವಶನ್ ಏನು, ಮಾರ್ಕೆಟಿಂಗ್ ನಾವು ಬಂದಿವಿ, ಏನಿದೆ ಇವತ್ತು ಬ್ಯೂಟಿಫುಲ್ ಆಗಿ ನೋಡುದು, ಬಯಾಸ್ ಏನಿದೆ. ಬಟ್ ಮಾರ್ಕೆಟ್ ಓಪನ್ ಆಯ್ತು, ಇವಾಗ ಮಾರ್ಕೆಟ್ ಓಪನ್ ಆಯ್ತು, ನಾನು ಕೂತ್ಕೊಂಡಿದ್ದೀನಿ. ನನ್ನ ನೆಕ್ಸ್ಟ್ ಪ್ರಶ್ನೆ ಏನಿರುತ್ತೆ, ಓಕೆ ನಾನು ಇವಾಗ ಟ್ರೇಡ್ ತಗೋಬೇಕು, ಇವತ್ತು ಒಂದು ಪ್ಲಾನಿಂಗ್ ಮಾಡ್ಬೇಕು, ನಾನು ಒಂದು ಟ್ರೇಡಿಂಗ್ ಪ್ಲಾನ್ ಮಾಡ್ಬೇಕು. ನಾನು ಈ ಟ್ರೇಡ್ AI ಬಂದು ಎಕ್ಸಿಕ್ಯೂಟ್ ಮಾಡಲ್ಲ ಇಲ್ಲಿ, ಓಕೆ? AI ಬಂದು ಎಕ್ಸಿಕ್ಯೂಟ್ ಮಾಡಲ್ಲ, ನಾನು ಎಕ್ಸಿಕ್ಯೂಟ್ ಮಾಡ್ಬೇಕು, ನಾನ್ ಡಿಸಿಷನ್ ತಗೋಬೇಕು. ಬಟ್ ನಾನ್ ಡಿಸಿಷನ್ ತಗೊಳಕ್ಕೆ ನನಗೆ ಇಂಪಾರ್ಟೆಂಟ್, ನನಗೊಂದು ಸಪೋರ್ಟ್ ಲೆವೆಲ್ಸ್, ಇಂಪಾರ್ಟೆಂಟ್ ಎಂಟ್ರಿ ಪಾಯಿಂಟ್ ಲೆವೆಲ್ಸ್, ಇಂಪಾರ್ಟೆಂಟ್ ಸ್ಟಾಪ್ ಲಾಸಸ್, ಇದನ್ನೆಲ್ಲ ನನಗೆ ಕೊಡು, ಇದನ್ನೆಲ್ಲ ನನಗೆ ಕೊಡು ಅಂತ ನಾನು ಕೇಳ್ಬಹುದು, ಇದನ್ನೆಲ್ಲ ನನಗೆ ಕೊಡು ಅಂತ ಕೇಳ್ಬಹುದು. ಅವಾಗ ನಾವೇನ್ ಮಾಡ್ಬೋದು, ಇನ್ನೊಂದು ಪ್ರಾಂಪ್ಟ್ ಹಾಕ್ಬೋದು. ಸೊ ಲೆಟ್ ಮೀ ಗೋ ಅಂಡ್ ಪುಟ್ ಒನ್ ಮೋರ್ ಪ್ರಾಂಪ್ಟ್ ಹಿಯರ್. ನೋಡಿ, ಇನ್ನೊಂದು ಪ್ರಾಂಪ್ಟ್ ಹಾಕ್ತೀನಿ ನಾನೇನ್ ಹೇಳ್ತಾ ಇದೀನಿ, ಈ ಟ್ರೇಡ್ ಐಡಿಯಾನ ಇವ್ಯಾಲ್ಯೂಯೇಟ್ ಮಾಡು, ಒಂದು ಟ್ರೇಡ್ ಐಡಿಯಾನ ಇವ್ಯಾಲ್ಯೂಯೇಟ್ ಮಾಡು, ಟ್ರೆಂಡ್ ಅಲೈನ್ಮೆಂಟ್ ಇದೆನಾ ನೋಡಿ, ರಿಸ್ಕ್ ಟು ರಿವಾರ್ಡ್ ಇದೆನಾ ನೋಡಿ, ವೆದರ್ ಇದು ಫಾಲೋ ಮಾಡ್ತಾ ಇದೀನ ನಾನು ರೂಲ್ಸ್ ನ ಅಂತ ಹೇಳಿ ಅಂತ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನ್ ಮಾಡ್ತೀನಿ ನೋಡಿ, ಸೊ ನಾನೇನ್ ಮಾಡ್ತಿದೀನಿ, ಲೆಟ್ಸ್ ಸೇ ನಾನು ಇಲ್ಲೊಂದು ಟೆಕ್ಸ್ಟ್ ತಗೋತಾ ಇದೀನಿ, ಇಲ್ಲಿ ಬರೀತಾ ಇದೀನಿ, ನಾನು ಇಲ್ಲಿ ಎಂಟ್ರಿ ಹಾಕ್ತೀನಿ, ನಾನು ಇಲ್ಲಿ ಎಂಟ್ರಿ ಮಾಡೋಣ ಅಂತಿದ್ದೀನಿ. ಓಕೆ, ನಾನು ಈ ಪಾಯಿಂಟ್ ಅಲ್ಲಿ ಎಂಟ್ರಿ ಮಾಡೋಣ ಅಂತಿದ್ದೀನಿ. ನಾನೇನ್ ಮಾಡೋಣ ಅಂತಿದ್ದೀನಿ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ ಅಂತಿದ್ದೀನಿ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡೋಣ ಅಂತಿದ್ದೀನಿ. ಓಕೆ, ಸೊ ನಾನು ಇಲ್ಲಿ ಸ್ಟಾಪ್ ಲಾಸ್ ಇಡೋಣ ಅಂತಿದ್ದೀನಿ. ವಾಟ್ ಈಸ್ ಸ್ಟಾಪ್ ಲಾಸ್? ಸ್ಟಾಪ್ ಲಾಸ್ ಈಸ್ ನಥಿಂಗ್ ಬಟ್ ಸ್ಟಾಪ್ ಮೈ ಲಾಸಸ್. ಇನ್ ಕೇಸ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ ಎಂಟ್ರಿ, ಇಲ್ಲಿ ತಗೊಳ್ತಾ ಇರೋ ಎಂಟ್ರಿ ರಾಂಗ್ ಆಯ್ತಪ್ಪ, ಅವಾಗ ನನ್ಗೆ ಎಷ್ಟು ಲಾಸ್ ನನಗೆ ಆಗ್ಬೇಕು, ಎಷ್ಟು 1% ಆಫ್ ಮೈ ರಿಸ್ಕ್ ಅಂತ ನಾನು 1% ಆಫ್ ದ ರಿಸ್ಕ್ ರೂಲ್ಗೆ ನನಗೆ ಸ್ಟಾಪ್ ಲಾಸ್ ಇಡ್ತಾ ಇದೀನಿ, ಎಂಟ್ರಿ ತಗೋತಾ ಇದೀನಿ, ಗ್ಯಾಪ್ ಅಲ್ಲಿ ಎಂಟ್ರಿ ತಗೋತಾ ಇದೀನಿ. ಇದಕ್ಕೆ ಒಂದು ಟ್ರೆಂಡ್ ನಲ್ಲಿ ಒಂದು ಸಿಗೋ ಗ್ಯಾಪ್ ಅಲ್ಲಿ ಎಂಟ್ರಿ ಅಂತ ಹೇಳ್ತೀನಿ. ಬಟ್ ಇವಾಗ ನಾನು ತಗೊಳ್ತಿರೋ ಡಿಸಿಷನ್ ಸರಿ ಇದೆನಾ, ನನಗೆ ಗೊತ್ತಿಲ್ಲ. ಇದನ್ನ ಏನೋ ಪ್ಲಾನಿಂಗ್ ಮಾಡ್ಕೊಂಡಿದೀನಿ, ಬಟ್ ನಂಗೆ ಗೊತ್ತಿಲ್ಲ. ಈಗ ನಾನು ಅದನ್ನು ಕೂಡ ಕೇಳ್ಕೋಬಹುದು, ಇದನ್ನು ಕೂಡ ಕೇಳ್ಕೋಬಹುದು. ಅದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ. ನಾವೇನ್ ಮಾಡ್ಬೇಕು, ಒಂದು ಸ್ಕ್ರೀನ್ ಶಾಟ್ ತಗೋಬೇಕಿದ್ರು, ಒಂದು ನಿಫ್ಟಿ ಈ ತರ ಒಂದು ಸ್ಕ್ರೀನ್ ಶಾಟ್ ತಗೋಬೇಕು. ಓಕೆನಾ? ಈ ತರ ಒಂದು ಸ್ಕ್ರೀನ್ ಶಾಟ್ ತಗೋಬೇಕು. ಈ ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಈ ಸ್ಕ್ರೀನ್ ಶಾಟ್ ಅನ್ನ ಕಾಪಿ ಮಾಡ್ಕೋಬೇಕು. ಸ್ಕ್ರೀನ್ ಶಾಟ್ ಅನ್ನ ಕಾಪಿ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ನಮ್ಮ ಚಾಟ್ GPT ನಲ್ಲಿ ಇದನ್ನ ಪೇಸ್ಟ್ ಮಾಡ್ಬೇಕು. ಸ್ಕ್ರೀನ್ ಶಾಟ್ ತಗೊಂಡೆ, ಚಾಟ್ GPT ನಲ್ಲಿ ಪೇಸ್ಟ್ ಮಾಡಿದೆ. ನಾನು ಹೇಳ್ತಾ ಇದ್ದೀನಿ, ನೋಡಿ ಇವ್ಯಾಲ್ಯೂಯೇಟ್ ಮಾಡು, ನನ್ನ ಐಡಿಯಾ ಏನ್ ಮಾಡಿದೀನಿ ಇದ್ರ ಪ್ರಕಾರ ನಾನು ಟ್ರೇಡ್ ತಗೋಬಹುದಾ, ಓಕೆನಾ, ಸರಿ ಇದೆನಾ ಕೇಳ್ತಾ ಇದ್ದೀನಿ. ನನ್ಗೊಂದ್ಸಲ ಇನ್ನೊಬ್ರು ಯಾರೋ ಒಂದು ಅಟೆಸ್ಟ್ ಮಾಡ್ದಂಗೆ, ನನ್ನ ರೂಲ್ ನ ಅಟೆಸ್ಟ್ ಮಾಡ್ದಂಗೆ, ಓಕೆ ನೋಡೋಣ ಏನ್ ಹೇಳುತ್ತೆ. ಅದೇನ್ ಮಾಡುತ್ತೆ, ಅದು ಇಮೇಜ್ ನ ಅನಾಲಿಸಿಸ್ ಮಾಡುತ್ತೆ. ವಾಟ್ ಈಸ್ ವಿಸಿಬಲ್ ಆನ್ ದ ಚಾರ್ಟ್ ನೋಡ್ತಾ ಇದೆ. ಟ್ರೆಂಡ್ ಅಲೈನ್ಮೆಂಟ್ ಇದೆನಾ, ಎಸ್. ಟ್ರೆಂಡ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಟ್ರೆಂಡ್ ಅಲೈನ್ಮೆಂಟ್ ಇದೆ, ಎಸ್, ಗುಡ್. ಬುಲ್ಲಿಶ್ ಟ್ರೆಂಡ್ ಇದೆ, ಕರೆಕ್ಟ್ ಇದೆ. ಪುಲ್ ಬ್ಯಾಕ್ ಇಂದ ಅಪ್ ಟ್ರೆಂಡ್ ನೋಡಿ, ಮಾರ್ಕೆಟ್ ಮೇಲ್ ಹೋಗಿದೆ, ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು, ಕೆಳಗಡೆ ಪುಲ್ ಬ್ಯಾಕ್ ಆಗಿತ್ತು. ಸೊ ಪುಲ್ ಬ್ಯಾಕ್ ಎಂಟ್ರಿ ಅಂತ ಹೇಳ್ತೀವಿ. ಸೊ ಪುಲ್ ಬ್ಯಾಕ್ ಆಗಿರೋ ಒಂದು ಎಂಟ್ರಿ ಇದೆ, ಸರಿ ಇದೆ. ಪ್ರೈಸ್ ಈಸ್ ಅಬೌವ್ ದ ಗ್ರೀನ್ ರೈಸಿಂಗ್ EMA 50 EMA ಮೇಲ್ಗಡೆ ಇದೆ, ಸರಿ ಇದೆ. ಹೈಯರ್ ಲೋ ಮಾಡ್ತಾ ಇದೆ, ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದ್ರೆ ಒಂದು ಮೆಟ್ಟಿಲಿನ ಆಕಾರ ತರ ಹೋಗುತ್ತೆ. ಒಂದು ಮೆಟ್ಟಿಲು ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಕೆಳಗಡೆ ಬರುತ್ತೆ, ಮೇಲ್ಗಡೆ ಹೋಗುತ್ತೆ, ಸ್ವಲ್ಪ ಕೆಳಗಡೆ ಬರುತ್ತೆ, ಇನ್ನ ಸ್ವಲ್ಪ ಮೇಲ್ಗಡೆ ಹೋಗುತ್ತೆ. ಈ ರೀತಿ ಮೆಟ್ಟಿಲಿನ ಆಕಾರಗಳು ಮೇಲ್ಗಡೆ ಹೋಗುತ್ತೆ. ಸೊ ಈ ತರ ಮೇಲ್ಗಡೆ ಹೋಗ್ತಾ ಇದೆ, ಕರೆಕ್ಟ್ ಆಗಿದೆ, ಒಂದು ಅಫರ್ಮೇಶನ್ ಕೊಡ್ತಾ ಇದೆ ನನಗೆ. ಇನ್ನೊಂದು, ಪುಲ್ ಬ್ಯಾಕ್ ಕರೆಕ್ಟ್ ಆಗಿ ರೆಸ್ಪೆಕ್ಟ್ ಮಾಡಿದೆ, ಡೈನಾಮಿಕ್ ಸಪೋರ್ಟ್ ತಗೊಂಡಿದೆ. ಅಂದ್ರೆ ಇಲ್ಲಿಂದ ಕೆಳಗಡೆ ಬಂದು ಇಲ್ಲಿಂದಾನೆ ಬಿದ್ಬಿಡ್ಬೋದಿತ್ತು, ಅದು ಬೀಳ್ಲಿಲ್ಲ, ಇಲ್ಲಿ ಸಪೋರ್ಟ್ ತಗೊಂತು, ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ತು ಇಲ್ಲಿಂದ. ಸೊ ಅಂದ್ರೆ ಏನು, ಈ ಲೆವೆಲ್ಗೆ ರೆಸ್ಪೆಕ್ಟ್ ಮಾಡ್ತಿದೆ ಇವತ್ತು ಮಾರ್ಕೆಟ್. ಸೊ ದಿಸ್ ಇಸ್ ಎ ಗುಡ್ ಏರಿಯಾ ಫಾರ್ ಎಂಟ್ರಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ರಿಕವರಿ ಕ್ಯಾಂಡಲ್ ಶೋಯಿಂಗ್ ಕಂಟ್ರೋಲ್ಡ್ ಬೈಯಿಂಗ್. ಒಂದು ಕಂಟ್ರೋಲ್ಡ್ ಬೈಯಿಂಗ್ ಆಗ್ತಾ ಇದೆ, ಪ್ಯಾನಿಕ್ ಆಗಿ ರಿವರ್ಸ್ ಆಗ್ತಾ ಇಲ್ಲ, ನೋಡಿ, ಕಂಟ್ರೋಲ್ಡ್ ಬೈಯಿಂಗ್. ಸಣ್ಣ 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 ಕ್ಯಾಂಡಲ್ ಕಂಟ್ರೋಲ್ಡ್ ಆಗಿ ಮೆಲ್ಲಗೆ ಬೈಯಿಂಗ್ ಆಗ್ತಾ ಇದೆ. ಸಡನ್ ಆಗಿ ಒಂದು ದೊಡ್ಡ ಕ್ಯಾಂಡಲ್ ಬಂದಿಲ್ಲ,
ಓಕೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಬಸ್ ಬಂದ್ ನಿಂತಿದೆ, ಬಸ್ ಸ್ಟಾಪಿಗೆ ಬಂದಿದೆ, ಮೆಲ್ಲಗ್ ಜನಗಳು ಹತ್ತಾ ಇದ್ದಾರೆ ಬಸ್ಸಿಗೆ. ಸೊ ವೆರಿ ಗುಡ್ ಎಂಟ್ರಿ. ಬಸ್ ಫಾಸ್ಟ್ ಆಗಿ ಹೋಗ್ತಾ ಇದೆ, ಓಡೋಗಿ ಹತ್ತಿದೀವಲ್ಲ, ಅಲ್ಲಿ ಬೀಳದ್ ನಾವು. ಇಲ್ಲಿ ಏನ್ ಹೇಳ್ತಾ ಇದೆ, ಬಸ್ ಸ್ಟಾಪಿಗೆ ಬಂದಿದೆ, ನಿಂತಿದೆ, ಜನರು ಮೆಲ್ಲಕ್ ಹತ್ತುತ್ತಾ ಇದ್ದಾರೆ ಬಸ್ ಅನ್ನು. ಸೊ ನಮ್ಗೆ ಒಂದು ಅಫರ್ಮೇಶನ್ ಕೊಡ್ತಾ ಇದೆ, ಎಸ್ ಯು ಕ್ಯಾನ್ ಗೋ ಅಹೆಡ್. ಓಕೆ, ದಿಸ್ ಇಸ್ ನಾಟ್ ಎ ರಿವರ್ಸಲ್ ಟ್ರೇಡ್, ದಿಸ್ ಇಸ್ ಎ ಟ್ರೆಂಡ್ ಕಂಟಿನ್ಯೂಯೇಷನ್ ಟ್ರೇಡ್. ಓಕೆನಾ, ಸರಿ ಇದೆ. ಸೊ ಸ್ಟಾಪ್ ಲಾಸ್ ಇಂಪಾರ್ಟೆಂಟ್ ಇದೆನಾ, ಅದನ್ನು ಹೇಳ್ತಾ ಇದೆ. ಬಿಲೋ EMA ಸ್ಟ್ರಕ್ಚರ್ ಸರಿ ಇದೆ. ಇಫ್ ದಿಸ್ ಇಸ್ ಕ್ರೂಷಿಯಲ್, ಟ್ರೆಂಡ್ ರಾಂಗ್ ಆಯ್ತು ಅಂದ್ರೆ ಸ್ಟಾಪ್ ಲಾಸ್ ಸೇವ್ ಮಾಡುತ್ತೆ. ಕರೆಕ್ಟ್ ಇದೆ, ರೂಲ್ ಬೇಸ್ಡ್ ಆಗಿದೆ ಅಂತ ನನಗೆ ಅಫರ್ಮೇಶನ್ ಕೊಡ್ತಾ ಇದೆ. ಕರೆಕ್ಟ್ ಅಫರ್ಮೇಶನ್ ಕೊಡ್ತಾ ಇದೆ. ನೆಕ್ಸ್ಟ್ ಲೆಟ್ಸ್ ಇವಾಲ್ಯೂಯೇಟ್ ವಿಜುವಲಿ ನಾನು ಮಾಡಿರೋದು ರಿಸ್ಕ್ ಟು ರಿವಾರ್ಡ್ ಇಸ್ ವ್ಯಾಲಿಡ್, ಎಸ್ ಇದೆ ಅಂತ ಹೇಳ್ತಾ ಇದೆ. ಅಕ್ಸೆಪ್ಟಬಲ್ ಅಂಡ್ ಗುಡ್ ಅಂತ ಹೇಳ್ತಾ ಇದೆ. ಇವಾಗ ಇನ್ನೊಂದು ಪ್ರಶ್ನೆನ ಉಲ್ಟಾ ಮಾಡ್ತೀನಿ ಈ ಪ್ರಶ್ನೆನ. ಈಗ ನೋಡಿ ಸರ್, ನಿಮಗೇನೋ ಗೊತ್ತಿತ್ತು ಎಲ್ಲಿ ಎಂಟ್ರಿ ಆಗ್ಬೇಕು ಅಂತ, ನಿಮ್ಗೆ ಐಡಿಯಾ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಐಡಿಯಾ ಇದೆ. ಸೊ ನೀವು ಇಲ್ಲಿ ಹಾಕಿದ್ರಿ ಎಂಟ್ರಿ ಅಂತ ಹಾಕಿದ್ರಿ, ನಿಮಗೂ ಟೆಕ್ನಿಕಲ್ ಅನಾಲಿಸಿಸ್ ಐಡಿಯಾ ಇದೆ, ಸೊ ಸಪೋರ್ಟ್ ಅಂತ ಹಾಕಿದ್ರಿ. ನೆಕ್ಸ್ಟ್ ಇದನ್ನೇ ತಗೊಂಡೋಗಿ ಚಾಟ್ GPT ಕೇಳಿದ್ರಿ. ಸೊ ಅವ್ರು ಏನ್ ಮಾಡ್ತಾ ಇದ್ರೆ, ಹೆಂಗಿದ್ರು ಚಾಟ್ GPT ನಿಮ್ ಫ್ರೆಂಡ್ ಆಗಿದೆ, ನಿಮ್ ಅಸಿಸ್ಟೆಂಟ್, ನೀವೇನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದೆ, ನಿಮ್ಮ ಪ್ರಕಾರ ನಿಮ್ಮ ವ್ಯೂಗೆ ಮ್ಯಾಚ್ ಆಗ್ತಾ ಇದೆ, ಎಸ್ ಅಂತ ಹೇಳ್ತಾ ಇದೆ. ಸರಿ ಇದೆ. ಬಟ್ ವಾಟ್ ಇಫ್ ಅ ನ್ಯೂ ಪರ್ಸನ್ ಕಮ್ಸ್, ರಿಮೂವ್ ಮಾಡ್ತೀನಿ ಡ್ರಾಯಿಂಗ್. ಹೊಸಬ ಯಾರೋ ಬಂದ, ನ್ಯೂ ಟು ಮಾರ್ಕೆಟ್, ಹಿ ಡೋಂಟ್ ನೋ ಎನಿಥಿಂಗ್. ನನಗೆ ಈ ಚಾರ್ಟ್ ಅಲ್ಲಿ ನನಗೆ ಟ್ರೇಡ್ ನೋಡ್ಕೋಬೇಕಪ್ಪ, ಈ ಸುಮ್ಮನೆ ಇಲ್ಲಿ ಚಾರ್ಟ್ ಕಾಣ್ತಾ ಇದೆ, ಈ ಚಾರ್ಟ್ ಬೇಸಿಸ್ ಮೇಲೆ ನಾನು ಟ್ರೇಡ್ ಪ್ಲಾನ್ ಮಾಡ್ಬೇಕಲ್ಲ, ಹೇಗ್ ಮಾಡೋದು? ಸಿಂಪಲ್, ಅವರು ಅಷ್ಟೇ ಮಾಡ್ಬೇಕು. ಒಂದು ಸ್ಕ್ರೀನ್ ಶಾಟ್ ತಗೋಬೇಕು, ಈ ತರ ಒಂದು ಸ್ಕ್ರೀನ್ ಶಾಟ್ ತಗೋಬೇಕು. ಓಕೆನಾ, ಈ ತರ ಸ್ಕ್ರೀನ್ ಶಾಟ್ ತಗೊಂಡು, ಈ ಸ್ಕ್ರೀನ್ ಶಾಟ್ ಅನ್ನ, ಈ ಸ್ಕ್ರೀನ್ ಶಾಟ್ ಬಂದಿರತ್ತೆ ಈ ತರ, ಇದನ್ನ ಕಾಪಿ ಮಾಡ್ಕೋಬೇಕು. ನೋಡಿ ಇಲ್ಲಿ ಕಾಪಿ ಅಂತ ಬರುತ್ತೆ, ರೈಟ್ ಕ್ಲಿಕ್ ಮಾಡಿದ್ರೆ ಕಾಪಿ ಅಂತ ಬರುತ್ತೆ. ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡ್ಮೇಲೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಐ ಆಮ್ ನ್ಯೂ ಟು ಮಾರ್ಕೆಟ್. ಓಕೆ, ಐ ವಾಂಟ್ ಟು ಟೇಕ್ ಎ ಇಂಟ್ರಾಡೇ ಟ್ರೇಡ್. Can you advise me? Can you give me some good entry trades with details? ನೋಡಿ ಸ್ಕ್ರೀನ್ ಶಾಟ್ ಹಾಕ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ, ನನ್ನ ಹೊಸಬ ಅಪ್ಪ, ನಂಗೆ ಏನು ಗೊತ್ತಿಲ್ಲ, ನಂಗೆ ಜಾಸ್ತಿ ಏನು ಗೊತ್ತಿಲ್ಲ, ನನ್ಗೆ ಇವತ್ತಿಂದ ನೋಡ್ಬಿಟ್ಟು ನನ್ಗೆ ಕೊಡು ಅಂತ ಹೇಳ್ತಾ ಇದ್ದೀನಿ. ಫಸ್ಟೇ ಅವ್ರು ನೋಡಿ ರಿಮೈಂಡರ್ ಕೊಡ್ತಾ ಇದ್ದಾರೆ. ಓಕೆ, ಕ್ಯಾಪಿಟಲ್ ಪ್ರೊಟೆಕ್ಷನ್ ಇಂಪಾರ್ಟ್, ಬಿಕಾಸ್ ಬಿಗಿನರ್ ಅಂತ ಹೇಳ್ಬಿಟ್ನಲ್ಲ ನಾನು, ನನ್ಗಿನ್ನ ಏನು ಗೊತ್ತಿಲ್ಲ ಜಾಸ್ತಿ ಅಂತ ಹೇಳ್ಬಿಟ್ನಲ್ಲ. ಸೊ ಅದಕ್ಕೇನ್ ಹೇಳ್ತಾ ಇದೆ, ಸೊ ನೋಡ್ಕೊಂಡ್ ಮಾಡಿ. ಕರೆಂಟ್ಲಿ ಏನ್ ಮಾಡ್ತಾ ಇದೆ, ಶಾರ್ಟ್ ಟರ್ಮ್ ಟ್ರೆಂಡ್ ಇದೆ, ಗ್ರೀನ್ ಇದೆ. ಯಾವಾಗ ಸೆಟಪ್ ಟ್ರೇಡ್ ಮಾಡ್ಬೋದು? ನಿಯರ್ ಗ್ರೀನ್ ಮೂವಿಂಗ್ ಅವರೇಜ್. ಹೇಳ್ತಾ ಇದೆ ನೋಡಿ, ಪ್ರೈಸ್ ವೆನ್ ಕಮ್ಸ್ ನಿಯರ್ ದ ಗ್ರೀನ್ ಮೂವಿಂಗ್ ಅವರೇಜ್ ಫಾರ್ಮ್ಸ್ ಎ ಸ್ಮಾಲ್ ಕ್ಯಾಂಡಲ್, ಬೈ ಎಂಟ್ರಿ ಅಬೋವ್ ಗ್ರೀನ್ ಕ್ಯಾಂಡಲ್ ಹೈ. ಅಂದ್ರೆ ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂತು, ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಹೈ ಮೇಲೆ ಬೈ ಮಾಡು ಅಂತ ಹೇಳ್ತಾರೆ. ಸೊ ನೋಡಿ, ಏನೂ ನಾಲೆಡ್ಜ್ ಇಲ್ದವ್ರು ಕೂಡ, ನನಗೆ ಇಲ್ಲೇ ಗೊತ್ತಿತ್ತು, ಇಲ್ಲೇ ಬೈ ಮಾಡ್ಬೇಕು ಅಂತ ನನಗೆ ಗೊತ್ತಿತ್ತು, ಬಟ್ ಗೊತ್ತಿಲ್ದವರು ಇಲ್ಲಿ ಲೇಟ್ ಆಗಿ ಬೈ ಮಾಡ್ತಾರೆ ಸ್ವಲ್ಪ. ಬಟ್ ಸ್ಟಿಲ್ ದೇ ಆರ್ ಏಬಲ್ ಟು ಕ್ಯಾಚ್ ದ ಡೈರೆಕ್ಷನ್, ಬಟ್ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಈ ತರ ಕೂಡ ನೀವು ಕಲಿಬಹುದು. ಸ್ಟಾಪ್ ಲಾಸ್ ಎಷ್ಟು ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಲ್ಲಿ ಪ್ರೀವಿಯಸ್ ಲೆವೆಲ್ಸ್ ಇದೆ ಅಂತ ಹೇಳ್ತಾ ಇದೆ. ಸೊ ರಿಸ್ಕ್ ಟು ರಿವಾರ್ಡ್ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್. ನಿಮ್ಮ ಕ್ಯಾಪಿಟಲ್ 1 ಲಾಟಿಗೆ 500 ರೂಪಾಯಿನ 1,000 ರೂಪಾಯಿ ರಿಸ್ಕ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಪೊಸಿಷನ್ ಸೈಜ್ ಅನ್ನ ನೋಡಿದ್ರೆ ಹೇಳ್ತಾ ಇದೆ, ಅದು ವೆರಿ ಇಂಪಾರ್ಟೆಂಟ್ ಅಂತ. 1 ಲಾಟ್ ನಿಫ್ಟಿ ತಗೊಳಕ್ಕೆ ಒಂದು ಸ್ಮಾಲ್ ಕ್ಯಾಪಿಟಲ್ ಇದ್ರು ಸಾಕು, ನಿಮ್ ರಿಸ್ಕ್ ಒಂದು 500 ರೂಪಾಯಿ ಇರುತ್ತೆ ಪರ್ ಟ್ರೇಡ್ಗೆ ಅಂತ ಹೇಳ್ತಾ ಇದೆ. ಸೊ 1% ಆಫ್ ದ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಾವು ಕೂಡ ಪ್ಲಾನ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದೆ. ಸೊ ಫೈನಲ್ ಒಂದು ಅಡ್ವೈಸ್ ಅದು ಕೊಡ್ತಾ ಇದೆ ನಮಗೆ, ಫೋಕಸ್ ಆನ್ ಓನ್ಲಿ ಒನ್ ಸೆಟಪ್ ನ ಫೋಕಸ್ ಮಾಡಿ, 100 ಟೈಮ್ಸ್ ಪೇಪರ್ ಟ್ರೇಡ್ ಮಾಡಿ ಅಂಡ್ ಸ್ಮಾಲ್ ಕ್ಯಾಪಿಟಲ್ ಯೂಸ್ ಮಾಡಿ. ಬಿಕಾಸ್ ನಾನು ಬಿಗಿನರ್ ಅಂತ ಹೇಳ್ಬಿಟ್ಟೆ ಅದಕ್ಕಿಂತ ಮುಂಚೆ ನಾನೇನ್ ಹೇಳಿದ್ದೆ, ನಾನು ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಟ್ರೇಡರ್, ನಾನು ಮಾಡಿರೋದು ಅನಾಲಿಸಿಸ್ ಮಾಡಿ ಹೇಳು ಅಂತ ಹೇಳಿ. ಇವಾಗ ಬಿಗಿನರ್ ಅಂತ ಹೇಳ್ಬಿಟ್ನಲ್ಲ, ಸೊ ಇಟ್ ಈಸ್ ಆಲ್ಸೋ ಹೆಲ್ಪಿಂಗ್ ಮೀ ಟು ಬಿ ಕಾಶಿಯಸ್. ಯಾಕಂದ್ರೆ ಬಿಗಿನರಿಗೆ ಗೊತ್ತಿರೋದಿಲ್ಲಲ್ಲ ಆ ರೀತಿ. ಸೊ ಈ ರೀತಿ ನಾವು ಬಳಸ್ಕೊಂಡು ನೋಡಿ, ಇವತ್ತಿನ ಮಾರ್ಕೆಟ್ ನ ಡೇಟಾ ಜೊತೆಗೆ, ಇವತ್ತಿನ ಮಾರ್ಕೆಟ್ ಮೂವ್ಮೆಂಟ್ ಜೊತೆಗೆ, ಆಲ್ರೆಡಿ ಲೈವ್ ಮಾರ್ಕೆಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಅದೇ ರೀತಿ ಒಂದು ಮೂವ್ಮೆಂಟ್ ಬರ್ತಾ ಇದೆ. ಸೊ ಅದು ಎಂಟ್ರಿ ಕೊಡ್ತಾ ಇದೀವಿ, ಅದೇ ರೀತಿ ಪ್ಲಾನಿಂಗ್ ಮಾಡ್ಕೋತಾ ಇದೀವಿ. ಸೊ ಹಾಗಂತ 100% ಯಾವಾಗ್ಲೂ ವರ್ಕ್ ಆಗುತ್ತೆ ಇಲ್ಲ, ಬಟ್ ಡೆಫಿನೆಟ್ಲಿ ಅದ್ ನಮ್ಗೊಂದು GPS ತರ ಹೆಲ್ಪ್ ಮಾಡುತ್ತೆ, ಒಂದು ಡೈರೆಕ್ಷನ್ ತಗೊಳಕ್ಕೆ ಖಂಡಿತ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ ಸರ್, ಈಗ ನೀವು ಇಂಟ್ರಾಡೇ ಟ್ರೇಡಿಂಗ್ ಅದ್ರ ಬಗ್ಗೆ, ನಿಫ್ಟಿ ಯಾವ ರೀತಿ ಅಪ್ ಡೌನ್, ಸೆನ್ಸೆಕ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರಿ. ನಾವೇನಾದ್ರೂ ಲಿಮಿಟ್, ಒಂದು ಸೀಮಿತ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅದನ್ನ ಯಾವ ರೀತಿ ಅನಲೈಸ್ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಕೊಡುತ್ತಾ ಅಂತ? ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಾನು ಲೆಟ್ ಸೇ ಟ್ರೇಡಿಂಗ್ ಇಂದ ಒಂದ್ ಸ್ವಲ್ಪ ಒಂದ್ ಸ್ಟೆಪ್ ಇನ್ ತಗೊಂಡು ನಾನು ಫಂಡಮೆಂಟಲ್ ಇನ್ವೆಸ್ಟ್ ಮಾಡ್ಬೇಕಪ್ಪ, ಯಾವ್ದಾರ ಒಳ್ಳೆ ಸ್ಟಾಕ್ ಅನ್ನ ಕಂಡು ಹಿಡಿಬೇಕು. ಈಗ ನಾನು
Yes. ಸೊ ಒಳ್ಳೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ್ದಿದೆ ಅಂತ ಕಂಡುಹಿಡಿಬೇಕು, ಕೆಲವೊಂದು ಪ್ಯಾರಾಮೀಟರ್ಸ್ ನ ನೋಡ್ಬಿಟ್ಟು ಕಂಡುಹಿಡಿಬೇಕು, ಬಿಸ್ನೆಸ್ ಪ್ರಪೋರ್ಷನ್ಸ್ ಮೇಲೆ ಕಂಡುಹಿಡಿಬೇಕು, ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಕಂಡುಹಿಡಿಬೇಕು. ಡೆಫಿನೆಟ್ಲಿ ಅದಕ್ಕೂ ಕೂಡ ನಾವೇನ್ ಮಾಡೋದು, ಪ್ರಾಂಪ್ಟ್ ಮಾಡಬಹುದು. ಮಗೇನ್ ನನಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ ಇದಕ್ಕೆ. ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು, ನಂಗೆ ಬಿಸ್ನೆಸ್ ಮಾಡೆಲ್ ನ ಹೆಲ್ಪ್ ಮಾಡಿ, ಲಾಸ್ಟ್ 5 ಇಯರ್ ಫೈನಾನ್ಷಿಯಲ್ ಡೇಟಾನ ನೋಡು, ಅದ್ಮೇಲೆ ಏನಾದ್ರು ರೆಡ್ ಫ್ಲಾಗ್ಸ್ ಏನಾದ್ರು ಇದ್ರೆ, ಲಾಸಸ್ ಆಗಿದ್ರೆ ಅಥವಾ ಏನಾದ್ರು ಇಶ್ಯೂಸ್ ಇದ್ರೆ ಕಂಪ್ನಿನಲ್ಲಿ ಅದನ್ನ ನನಗೆ ಹೈಲೈಟ್ ಮಾಡು. ಕಂಪ್ನಿ ವರ್ಸಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇವನ್ನ ನಂಗೆ ಹೇಳು. ಕಂಪ್ನಿ ಓವರ್ ವ್ಯಾಲ್ಯೂಡ್ ಇದೆನಾ ಅಂಡರ್ ವ್ಯಾಲ್ಯೂಡ್ ಇದೆನಾ ಹೇಳು. ಈ ತರ ನಾವೊಂದು ಫಂಡಮೆಂಟಲ್ ಅನಾಲಿಸಿಸ್ ನ ಮಾಡಬಹುದು. ಪ್ರಾಂಪ್ಟ್ ಹಾಕೋಣ ನೋಡಿ. ಫಾರ್ ಎಕ್ಸಾಂಪಲ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಒಂದು ಪ್ರಾಂಪ್ಟ್ ಹಾಕ್ತೀನಿ. ಅಂದ್ರೆ ಇದ್ರಲ್ಲೇ ಕಂಟಿನ್ಯೂ ಮಾಡಬಹುದಾ ಸರ್? ಅದೇ ಚಾಟ್ ಅಲ್ಲಿ ಅದರಲ್ಲೇ ಚಾಟ್ ಅಲ್ಲೇ ಕಂಟಿನ್ಯೂ ಮಾಡಬಹುದು, ಏನ್ ತೊಂದ್ರೆ ಇಲ್ಲ. ಸೊ ಎಕ್ಸ್ಪ್ಲೇನ್ ದ ಬಿಸ್ನೆಸ್ ಮಾಡೆಲ್ ಆಫ್ ಇನ್ ಎ ನ್ಯೂ ಟರ್ಮ್ಸ್ ಆಫ್, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪ್ನಿ ತಗೋತೀನಿ, HAL ಅಂತ ತಗೋತೀನಿ, ಓಕೆನಾ? ಎಸ್. Explain the business model of HAL in very simple terms. Analyze 5 years financial trends. Again, compare versus long-term view. Again, in this company undervalued or overvalued. Okay na? Next, also na multiple factors na hakbodu. ROI, return on investment last 5 years inda is greater than 20 idena ಅಥವಾ 15 idena, greater than 15 is ella hakana, is ROI greater than 15 for past 5 years. ಅಂದ್ರೆ ಪಾಸ್ಟ್ 5 ವರ್ಷದಿಂದ ಸತತವಾಗಿ ಇದು 15% ಮಿನಿಮಮ್ ರಿಟರ್ನ್ಸ್ ನಂಗೆ ಸಿಗ್ತಾ ಇದೆನಾ? ಬ್ಯಾಂಕಿನಲ್ಲಿ ನಾವು ಹೋಗಿಟ್ರೆ ನನಗೆ 6% ಸಿಗ್ತಾ ಇದೆ, FD ನಲ್ಲಿ ಇಟ್ರೆ 6% ಸಿಗ್ತಾ ಇದೆ, ನನಗೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ 10%, ನನ್ನ ಅವರೇಜ್ CAGR ಸಿಗುತ್ತೆ 10-12%. ನನಗೆ ಅದೇ ನಾನು HAL ಅಲ್ಲಿ ಹೂಡಿಕೆ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ? ಹಿಸ್ಟ್ರಿ ಏನ್ ಹೇಳ್ತಾ ಇದೆ? ಆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 5 ವರ್ಷದಲ್ಲಿ 15% ಜಾಸ್ತಿ ಇದೆನಾ ನೋಡೋಣ. ನೆಕ್ಸ್ಟ್, ಬುಕ್ ವ್ಯಾಲ್ಯೂ ಅಂತಂದ್ರೇನು? ಅಸೆಟ್ ಮೈನಸ್ ಲಯಬಿಲಿಟೀಸ್. ನಾನು ಟೋಟಲ್ ಅಸೆಟ್ ಟೋಟಲ್ ಲಯಬಿಲಿಟೀಸ್ ನ ಮೈನಸ್ ಮಾಡಿದ್ರೆ ಏನ್ ದುಡ್ಡು ಉಳಿಯುತ್ತೆ ಅದು 100ರ ಗಡಿ ದಾಟಿದೇನಾ? ಸ್ಟಾಟಿಸ್ಟಿಕ್ಸ್ ಪ್ರಕಾರ ಇದೆಲ್ಲ ಫಂಡಮೆಂಟಲಿ ಫಾರ್ಮುಲಾಸ್ ಇವೆಲ್ಲ. ಸೊ 100ಕ್ಕಿಂತ ಜಾಸ್ತಿ ಇದೆನಾ? ಕೆಲವೊಂದು ಪ್ಯಾರಾಮೀಟರ್ಸ್ ನೋಡ್ತಾ ಇದ್ವಿ ಕನ್ಸಿಸ್ಟೆಂಟ್ ಆಗಿ. ಈ ತರ ಸಿಕ್ಕಾಪಟ್ಟೆ ಪ್ಯಾರಾಮೀಟರ್ಸ್ ನೋಡ್ಬೋದು. ಒಂದು ಫ್ಯೂ ಪ್ಯಾರಾಮೀಟರ್ಸ್ ನ ಹಾಕಿ ನಾವು ಅನಾಲಿಸಿಸ್ ಕೊಡೋಣ. ಒಂದು ಅಡಿಷನಲ್ 2 ಪ್ಯಾರಾಮೀಟರ್ಸ್ ಹಾಕಿದೀನಿ ನಾನು. ಲೆಟ್ಸ್ ಸಿ ಏನ್ ಹೇಳುತ್ತೆ ಅದು. ಅಂದ್ರೆ ನಾವು ಒಂದ್ ಕಂಪ್ನಿ ಹೆಸರು ಹಾಕಿದ್ರೆ ಅದು ಕೊಡುತ್ತೆ ಸರ್. ಈಗ ನಮಗೆ ನಾವು ಬಿಗಿನರ್ ಆಗಿರ್ತೀವಿ, ನಮಗ್ ಗೊತ್ತಿರಲ್ಲ ಯಾವ್ಯಾವ ಕಂಪ್ನಿಗಳು ಸ್ಟಾಕ್ ಇದಾವೆ ಅಂತ ಹೇಳಿ, ಅದನ್ನು ಕೊಡುತ್ತಾ? ಅಥವಾ ಟಾಪ್ 10 ಟಾಪ್ 20 ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡಬಹುದು ನೀವು ಅಂತ? ಅದನ್ನು ಕೊಡುತ್ತೆ, ಅದನ್ನು ಮಾಡ. ಸಿ ನಾನೀಗ ಫಸ್ಟ್ ಡೀಟೇಲ್ ಆಗಿ ಹೋದೆ. ಈ ಡೀಟೇಲ್ ಆಗಿ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಡೇ ಟು ಡೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಎವ್ರಿ ಡೇ ನಾವು ಮಾರ್ಕೆಟ್ ಅಲ್ಲಿ, ಎವ್ರಿ ಡೇ ನಾವು ಹೌಸ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಮನೆ ಕಟ್ಟಬೇಕು ಅಂತ ತಿಳ್ಕೊಳ್ಳಿ. ಮನೆ ಕಟ್ಟಬೇಕು ಅಂದ್ರೆ ನಂಗೆ ಸೈಟ್ ಬೇಕು. ಸೈಟ್ ಬೇಕು ಅಂದ್ರೆ ಯಾವ ಕಂಪ್ನಿ ಇದೆ? ಓಕೆ, ಪ್ರೆಸ್ಟೀಜ್ ಎಸ್ಟೇಟ್ಸ್ ಇದೆ, ಶೋಭಾ ಡೆವಲಪರ್ಸ್ ಇದೆ. ಓಕೆ, ಮನೆ ಕಟ್ಟಬೇಕು ಅಂದ್ರೆ ನಂಗೆ ಸಿಮೆಂಟ್ ಬೇಕು. ಸಿಮೆಂಟ್ ಅಲ್ಲಿ ಯಾವ ಕಂಪ್ನಿ ಇದೆ? ಶ್ರೀರಾಮ್ ಸಿಮೆಂಟ್ಸ್ ಇದೆ, ಅಂಬುಜಾ ಸಿಮೆಂಟ್ಸ್ ಇದೆ, ACC ಸಿಮೆಂಟ್ಸ್ ಇದೆ, ಗ್ರಾಸಿಮ್ ಇದೆ. ಮನೆ ಕಟ್ಟಬೇಕು, ಸಿಮೆಂಟ್ ಆಯ್ತು. ನೆಕ್ಸ್ಟ್ ಏನ್ ಬೇಕು ನನಗೆ? ಕಬ್ಬಣ ಬೇಕು. ಸೊ ಸ್ಟೀಲ್ ಬೇಕು, ಕಬ್ಬಣ. ಸ್ಟೀಲ್ ಅಲ್ಲಿ ಯಾವ ಕಂಪ್ನಿ ಇದೆ? ಜಿಂದಾಲ್ ಸ್ಟೀಲ್ ಇದೆ, JSW ಸ್ಟೀಲ್ ಇದೆ. ನೀವು ದಿನದಿತ್ತೆ ನೋಡ್ತಾ ಇರ್ತೀವಿ ಕಣ್ಣೆದುರುಗಡೆ. ನನ್ನ ಮನೆ ಪೇಂಟ್ ಹೊಡಿಬೇಕು, ಯಾವ ಕಂಪ್ನಿ ಇದೆ? ಏಷ್ಯನ್ ಪೇಂಟ್ಸ್ ಇದೆ, ಶಾಲಿಮಾರ್ ಪೇಂಟ್ಸ್ ಇದೆ, ಬರ್ಗರ್ ಪೇಂಟ್ಸ್ ಇದೆ. ನನ್ನ ಮನೆ ಕೇಬಲ್ಸ್ ಗಳು ಹಾಕ್ಬೇಕು, ಹ್ಯಾವೆಲ್ಸ್ ಇದೆ, ಕ್ರಾಂಪ್ಟನ್ ಇದೆ. ನನ್ನ ಆಫೀಸ್ಗೆ ನನ್ನ ಬೈಕಲ್ಲಿ ಹೋಗ್ಬೇಕು, ಹೀರೋ ಮೋಟೋ ಕಾರ್ಪ್ ಇದೆ, ಬಜಾಜ್ ಆಟೋ ಇದೆ. ನನ್ನ ರೈತ, ಎಸ್ಕಾಟ್ಸ್ ಇದೆ, M&M ಇದೆ. ಸೊ ಎಷ್ಟು ನಮ್ ಕಣ್ಣು ಇದ್ರೆ ಕಾಣ್ತಿರುತ್ತೆ ಡೈಲಿ ಬ್ರ್ಯಾಂಡ್ಸ್ ಗಳು. ಸೊ ಗೋ ಬಿಹೈಂಡ್ ದ ಬ್ರ್ಯಾಂಡ್ಸ್ ಅಂತ ಹೇಳ್ತೀನಿ. ಯಾವ್ದೋ ಒಂದು ನೋಡೋದ್ ಬೇಡ, ನಾವು ಕಣ್ಣೆದುರುಗಡೆ ನಮ್ ಕಡೆ ಬ್ರ್ಯಾಂಡ್ಸ್ ಇರುತ್ತೆ. ಸೊ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಅದಕ್ಕೆ ಇನ್ವೆಸ್ಟ್ ಇನ್ ದ ಬ್ರ್ಯಾಂಡ್ಸ್. ಬಿಗ್ ಬಿಸ್ನೆಸ್ ಅಲ್ಲಿ, ಬಿಗ್ ಕಂಪ್ನಿಯಲ್ಲಿ ನಾವು ಒಂದು ಸಣ್ಣ ಪಾರ್ಟ್ನರ್ ಆಗೋದು, ರೈಟ್? ಸ್ಮಾಲ್ ಓನರ್ ಆಗೋದು. ಸೊ ನಾನು ಅದನ್ನು ಹೇಳ್ತೀನಿ. ಇವಾಗ ನನ್ಗೆ ಏನೂ ಗೊತ್ತಿಲ್ಲ, ಯಾವ್ದು ಕಂಪ್ನಿ ಹೆಸರೇ ಗೊತ್ತಿಲ್ಲ, ಆವಾಗೂ ಹೆಂಗ್ ಅನಾಲಿಸಿಸ್ ಮಾಡೋದು ಅಂತ ತೋರಿಸ್ತೀನಿ. ಈ ಫಾರ್ ಎಕ್ಸಾಂಪಲ್ HAL ಬಿಸ್ನೆಸ್ ಮಾಡೆಲ್ ಹೇಗಿದೆ, ಏನೇನ್ ಮಾಡ್ತಾರೆ? ಏರ್ಕ್ರಾಫ್ಟ್ ಮಾಡ್ತಾರೆ, ಹೆಲಿಕಾಪ್ಟರ್ ಮಾಡ್ತಾರೆ, ಇಂಜಿನ್ ಮಾಡ್ತಾರೆ, ಏವಿನಾಕ್ಸ್ ಮಾಡ್ತಾರೆ, ಸರ್ವಿಸಸ್ ಏನೇನಿದೆ, 5 ವರ್ಷದ ಫಿನಾನ್ಷಿಯಲ್ ಟ್ರೆಂಡ್ ಹೇಗಿದೆ, ಗ್ರೋತ್ ಚೆನ್ನಾಗಿ ನಡೀತಾ ಇದೆ, ಪ್ರಾಫಿಟ್ ಗ್ರೋ ಆಗ್ತಾ ಇದೆ, ಆಪರೇಟಿಂಗ್ ಮಾರ್ಜಿನ್ ಚೆನ್ನಾಗಿದೆ, ಹೈ ರೇಟ್ ROC ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದೆ 15% ಮೇಲೆ ಇದೆ ಅಂತ ಕೇಳ್ತಾ ಇದ್ದೇನೆ. ROE ರಿಟರ್ನ್ ಆನ್ ಈಕ್ವಿಟಿ 26% ಇದೆ ಅಂತ ಹೇಳ್ತೀನಿ. ಪ್ರತಿ ವರ್ಷ 26% ನಾನು ಅವರೇಜ್ ಕೊಟ್ಟಿದೆ. ಇದಕ್ಕಿಂತ ಚೆನ್ನಾಗಿರೋ ಕಂಪ್ನಿ ಬೇಕಾ ನಮ್ಗೆ ಅಕಾರ್ಡಿಂಗ್ ಟು ದ ಡೇಟಾ? ಓಕೆ, ಸೊ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ರೆಡ್ ಫ್ಲಾಗ್ಸ್ ಏನಾರ ಇದೆನಾ? ಸೊ ಏನಾದ್ರು ಇನ್ವೆಂಟ್ರಿ ಏನಾದ್ರು ಇದೆನಾ? ಎಲ್ಲ ಹೇಗಿದೆ, ಎಲ್ಲ ಚೆನ್ನಾಗಿದೆ. ಲಾಂಗ್ ಟರ್ಮ್ ವ್ಯೂ ಏನಿದೆ, ಇದನ್ನ ಕಂಪೇರ್ ಮಾಡೋಣ, ಕಾಂಪಿಟೇಟರ್ ಜೊತೆ ಕಂಪೇರ್ ಮಾಡೋಣ. ಏನೇನ್ ಕಾಂಪಿಟೇಟರ್ಸ್ ಇದಾರೆ? BDL ಇದೆ, BEL ಇದೆ, ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದ್ಯಾಕೆ ಚೆನ್ನಾಗಿದೆ? HAL ROC ನೋಡೋದು 33 ಇದೆ, 26 ಇದೆ. BEL 38 ಇದೆ, 29 ಇದೆ. ಸೊ ಯಾಕೆ ಚೆನ್ನಾಗಿದೆ? ಸೊ ಈ ಪ್ರತಿಯೊಂದು ನಾವು ನೋಡ್ಬೋದು. ಪ್ರೈಸ್ ಪರ್ ಅರ್ನಿಂಗ್ ರೇಷಿಯೋ ಅಂತ ಒಂದು ವ್ಯಾಲ್ಯೂ ಕಾಣುತ್ತೆ ಇಲ್ಲಿ, P/E ಅಂತ ಹೇಳ್ತೀವಿ. ಇದು ಅಂಡರ್ ವ್ಯಾಲ್ಯೂಡ್ ಯಾವ್ದಿದೆ ಅಂತ ಹೇಳ್ತಾರೆ. ಸೊ ಕಂಪೇರ್ ಟು BEL, HAL ಇಸ್ ಅಂಡರ್ ವ್ಯಾಲ್ಯೂಡ್.
ಯಾಕಂದ್ರೆ ನೋಡಿ PE/E 50 ಇದೆ, ಇದು 36 ಇದೆ, 34 ಇದೆ. ಸೊ HAL ಈಸ್ ಚೀಪರ್ ದೆನ್ BEL, BDL, ಕೊಚ್ಚಿನ್ ಅಂಡ್ ಶಿಪ್ಯಾರ್ಡ್. ಬಟ್ ಜನರಿಗೆ ಕಾಣೋದೇನು, HAL ನ ಪ್ರೈಸ್ ಏನಿದೆ? ಸರ್ 4,000 ಮೇಲಿದೆ, 4,300 ರೂಪಾಯಿ ಇದೆ HAL ನ ಸ್ಟಾಕ್ ಬೆಲೆ ಅಂತ ಹೇಳ್ತೀವಿ. ಬಟ್ ಆಕ್ಚುಲಿ ಫಂಡಮೆಂಟಲಿ ನೋಡಿದಾಗ ಸರ್ BEL ಬರೀ 300 ರೂಪಾಯಿ ಸಿಗುತ್ತೆ, HAL ನೋಡಿದ್ರೆ 4,000 ಇದೆ, BEL ಚೀಪ್ ಅಲ್ವಾ ಅಂತ ಅನ್ಸುತ್ತೆ. ನೋ, ಆಗಲ್ಲ ವರ್ಕ್ ಆಗೋದು. ಸ್ಟಾಕ್ ಫಂಡಮೆಂಟಲ್ಸ್ ಮೇಲೆ ವರ್ಕ್ ಆಗುತ್ತೆ, ಅದು ಕಂಪ್ನಿಯ ಎಷ್ಟು ವ್ಯಾಲ್ಯೂ ಇದೆ ಅದ್ರ ಮೇಲೆ ವರ್ಕ್ ಆಗುತ್ತೆ. ಅದು ವ್ಯಾಲ್ಯೂ ಪ್ರಕಾರ ನೋಡಿ ನಾವು ಹೂಡಿಕೆ ಅಂತ ನೋಡಿದಾಗ ನೋಡಿ HAL ಲುಕ್ಸ್ ಚೀಪರ್ ದೆನ್ BEL, BDL ಅಂಡ್ ಕೊಚ್ಚಿನ್ ಶಿಪ್ಯಾರ್ಡ್ ಬೇಸ್ಡ್ ಆನ್ ಪ್ರೈಸ್ ಪರ್ ಅರ್ನಿಂಗ್ ರೇಷಿಯೋ. ಅಂದ್ರೆ ಸ್ಟಾಕ್ ಬೆಲೆ ನಮಗ್ ಸಿಗ್ತಾ ಇರೋದನ್ನ ಇವರು ಮಾಡ್ತಿರೋ ಪ್ರಾಫಿಟ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಬೆಲೆ ಕಮ್ಮಿ ಇದೆ. BEL ಸ್ಟಾಕ್ ಬೆಲೆ ನೋಡಿದ್ರೆ ಇವ್ರ ಅರ್ನಿಂಗ್ಸ್ ಗಿಂತ ಅದೇ ಜಾಸ್ತಿ ಇದೆ. ಯಾಕೆ ಚೀಪರ್ ಇದೆ, ಅಂಡರ್ ವ್ಯಾಲ್ಯೂಡ್ ಇದೆ ಅಂದ್ರೆ ಇದೆಲ್ಲ ಡೀಟೇಲ್ಸ್ ಕೊಡ್ತಿದ್ದು. ಓಕೆನಾ? ROE ಕೇಳಿದೆ, ಎಲ್ಲ ಕೊಟ್ಟಿದೆ, ಲಾಸ್ಟ್ 5 years ಕಂಪ್ಲೀಟ್ ಡೇಟಾ ಕೊಟ್ಟಿದೆ. 30%, 39, 40 ಎಲ್ಲಾನು ನಮಗೆ 15% ಗಿಂತ ಮೇಲಿದೆ. ಬುಕ್ ವ್ಯಾಲ್ಯೂ 100 ಜಾಸ್ತಿ ಇದೆನಾ? ಎಸ್, 555 ಇದೆ. ಓಕೆನಾ? ಸೊ ನಾವು ಲೆಟ್ಸ್ ಸೇ ನನಗೆ HAL ಅಂತ ಹೆಸರು ಗೊತ್ತಿತ್ತು, ನಾನು ಹಾಕಿದೆ, ಅದೆಲ್ಲ ಅನಾಲಿಸಿಸ್ ಮಾಡಿ ಕೊಡ್ತು. ಈಗ ನಾವು ಲೆಟ್ಸ್ ಸೇ ನಂಗೆ ಏನೂ ಗೊತ್ತಿಲ್ಲಪ್ಪ, ಇಲ್ಲಿ ಹೋಗೋಣ. ಐ ಆಮ್ ಎ ಬಿಗಿನರ್, I am new to market. Please share me top 5 stocks in Indian market in aviation sector. ಈ ಸೆಕ್ಟರ್ ಅವರು ಹಾಕ್ಬೋದಾ? ಎಸ್. ಇಲ್ಲಾಂದ್ರೆ ಜನರಲ್ ಆಗಿ ಕೊಡುತ್ತೆ. ಜನರಲ್ ಆಗಿ ಹಾಕೋರು ಜನರಲ್ ಹಾಕ್ಬೋದು. ಆಮೇಲೆ ಪ್ರೈಸು ಹಾಕ್ಬೋದು. ನಂಗೆ 200 ರೂಪಾಯಿ ಒಳಗೆ ಇರೋದನ್ನೇ ಕೊಡು, 500 ರೂಪಾಯಿ ಇರೋದೊಳಗೇನೆ ಕೊಡು, 10 ರೂಪಾಯಿ ಇರೋದು ಕೊಡು. ಈ ತರ ಎಲ್ಲ ನಾವು ಸ್ಪೆಸಿಫಿಕ್ ಹಾಕ್ಬೋದು. ಜನರಲ್ ಆಗಿ ಹಾಕ್ತಾ ಇದೀನಿ. ಓಕೆ, ಸುಮ್ನೆ ಹಿಂಗ ಆಗ್ತಾ ಇದೆ. ಐ ಆಮ್ ಎ ಬಿಗಿನರ್, ನ್ಯೂ ಟು ಮಾರ್ಕೆಟ್, ಪ್ಲೀಸ್ ಶೇರ್ ಮೀ ಟಾಪ್ 5 ಸ್ಟಾಕ್ಸ್ ಇನ್ ಇಂಡಿಯನ್ ಮಾರ್ಕೆಟ್ ಏವಿಯೇಷನ್ ಸೆಕ್ಟರ್. ನಂಗೆ 5 ಸ್ಟಾಕ್ ಕೊಡ್ತೀವಿ. ಯಾವ್ದಾವ್ದು ಕೊಡ್ತು? ಇಂಡಿಗೋ ಕೊಡ್ತು, ಏವಿಯೇಷನ್ ಸೆಕ್ಟರ್ ತಗೊಂಡು, ಡಿಫೆನ್ಸ್ ತಗೊಂಡಿಲ್ಲ ಇದ್ದಿದ್ರೆ. ನಾನು HAL ಅನ್ನೋದು ಡಿಫೆನ್ಸ್ ಸೆಕ್ಟರ್ ಬಂತು, ಏವಿಯೇಷನ್ ಹಾಕಿದೆ. ಏವಿಯೇಷನ್ ನೋಡಿ, ಇಂಡಿಗೋ ಬಂತು, ಸ್ಪೈಸ್ ಜೆಟ್ ಬಂತು, ತಾಲ್ ಎಂಟರ್ಪ್ರೈಸಸ್ ಅಂತ ಬಂತು, ಫ್ಲೈ ಬೀಸ್ ಏವಿಯೇಷನ್ ಅಂತ ಬಂತು, ಗ್ಲೋಬಲ್ ವೆಕ್ಟ್ರಾ ಹೆಲಿಕಾರ್ಪ್ ಅಂತ ಬಂತು. ಅದೇ ಫ್ಯೂ ಕನೆಕ್ಟೆಡ್ ಅಂತ ಬಂತು, ಹಿಂದೂಸ್ತಾನು ಅದೆಲ್ಲ ಸ್ವಲ್ಪ ಕನೆಕ್ಟೆಡ್ ಇದೆ ಅಂತ ತೋರಿಸ್ತಾ ಇದೆ. ಬಟ್ ನನಗೆ ಪರ್ಸನಲಿ ನೀವು ಕೇಳಿದ್ರೆ ಏವಿಯೇಷನ್ ಸೆಕ್ಟರ್ ಇಸ್ ಅ ನಾಟ್ ಗುಡ್ ಸೆಕ್ಟರ್. ಏವಿಯೇಷನ್ ಯಾವಾಗ್ಲೂ ಹಿಟ್ ಆಗ್ತಿರುತ್ತೆ, ಪ್ರಾಫಿಟ್ ಮಾರ್ಜಿನ್ ಸಿಕ್ಕಾಪಟ್ಟೆ ಕಮ್ಮಿ ಇರುತ್ತೆ. ಯಾವುದೇ ಒಂದು ಎಷ್ಟು ಕಂಪ್ನಿಗಳು ಮುಚ್ಚೋಗಿಲ್ಲ ಸರ್ ಏರ್ಲೈನ್ಸ್. ಇಂಡಿಗೋನೇ ಇದಾಯ್ತಲ್ಲ ಸರ್, ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಆಗಿದೆ ಇಂಡಿಗೋದು. ಆಮೇಲೆ ಜೆಟ್ ಏರ್ವೇಸ್ ಇತ್ತು, ಮುಚ್ಚೋಯ್ತು. ಅದಾದ್ಮೇಲೆ ಸ್ಪೈಸ್ ಜೆಟ್ ಇತ್ತು, ಅದನ್ನು ಪ್ರಾಬ್ಲಮ್ ಆಯ್ತು. ಅದಾದ್ಮೇಲೆ ಕಿಂಗ್ ಫಿಶರ್ ಏರ್ಲೈನ್ಸ್ ಮಲ್ಯ ಅವ್ರದ್ದು, ಅದನ್ನು ಮುಚ್ಚೋಯ್ತು. ಸೊ ಏವಿಯೇಷನ್ ಸೆಕ್ಟರ್ ಇಸ್ ಅ ವೆರಿ ವೆರಿ ರಿಸ್ಕಿ ಸೆಕ್ಟರ್. ಅಲ್ಲಿ ಕಾಸ್ಟ್ ತುಂಬಾ ಜಾಸ್ತಿ ಇದೆ. ಸೊ ನಾನು ಇದನ್ನ ಚೂಸೇ ಮಾಡಲ್ಲ. ನಾನೇನ್ ಚೂಸ್ ಮಾಡ್ತೀನಿ? ಫಾರ್ ಎಕ್ಸಾಂಪಲ್, ಐ ವಾಂಟ್ ಅ ಸೇಫ್ ಸೆಕ್ಟರ್. ನಂಗೆ ತುಂಬಾ ಸೇಫ್ ಸೆಕ್ಟರ್ ಬೇಕು. ನಾನು ಎಲ್ಲಿ ಹೋಗ್ತೀನಿ ಕನ್ಸ್ಯೂಮರ್ ಡ್ಯೂರಬಲ್ಸ್. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂದ್ರೇನು? ದಿನಬಳಕೆಯ ಸಾಮಾನುಗಳು, ಬಿಸ್ಕೆಟ್, ಈ ತರ ಗ್ರಾಸರಿ, ಈ ತರ ಪ್ರತಿದಿನ ಯೂಸ್ ಮಾಡ್ತೀವಿ ನಾವು. ವೋಲ್ಟಾಸ್ ನೋಡಿ ಬೇಕು, ವೋಲ್ಟಾಸ್ ಯೂಸ್ ಮಾಡ್ತೀವಿ. ಬ್ಯಾಟ್ರೀಸ್, ಪ್ರತಿಯೊಬ್ಬರ ಮನೇಲಿ ಬ್ಯಾಟ್ರಿ ಇರ್ಬೋದು. ಪ್ಯಾನಾಸೋನಿಕ್ ಯೂಸ್ ಮಾಡ್ತೀವಿ. ವರ್ಲ್ಪೂಲ್ ವಾಷಿಂಗ್ ಮಷಿನ್ ಯೂಸ್ ಮಾಡ್ತೀವಿ. ವಿ-ಗಾರ್ಡ್, ಪ್ರತಿಯೊಂದು ಬ್ಯಾಟ್ರಿ ಇರುತ್ತೆ. ಫ್ರಿಡ್ಜ್ಗೆ ವಿ-ಗಾರ್ಡ್ ಇರುತ್ತೆ. ಈ ತರ ಬಜಾಜ್ ಎಲೆಕ್ಟ್ರಿಕಲ್ಸ್, ಲೈಟಿಂಗ್, ವೈರಿಂಗ್, ಕೇಬಲ್ಸ್ ಎಲ್ಲ ಇರುತ್ತೆ. ಬಟ್ ನಾನಿವಾಗ ಸುಮ್ನೆ ಅದು ಕೊಟ್ಟಿದೆ, ಇದು ಪರ್ಫೆಕ್ಟ್ ಅಲ್ಲ. ಇದು ಪರ್ಫೆಕ್ಟ್ ಅಲ್ಲ. ನಾವ್ ಇವಾಗ ನೋಡಿ ಇದ್ರೊಳಗೆ ನಾನೀಗ ಹೇಳಿದ್ರೆ ಪಿ ರೇಷಿಯೋ ನೋಡು, ಈಗ ನೋಡಿದೆ ಬುಕ್ ವ್ಯಾಲ್ಯೂ ಈ ತರ ಮಾಡಿದಾಗ್ಲೇನೆ ಬೆಟರ್ ರಿಸಲ್ಟ್ಸ್ ಬರೋದು. 100 ಮೇಲೆ ಇರಬೇಕು, ROE 15 ಮೇಲೆ ಇರಬೇಕು, ROCE 15 ಮೇಲೆ ಇರಬೇಕು. ಹಿಂಗ್ ಹಾಕಿದ್ರೆ ಫಿಲ್ಟರ್ ಆಗತ್ತೆ. ಈಗ ನನ್ಗೆ ಫಿಲ್ಟರ್ ಆಗುತ್ತೆ. ನಂಗೆ ಇವಾಗ ಫಿಲ್ಟರ್ ಆಗಿ ನನಗೆ ಬೆಟರ್ ಸ್ಟಾಕ್ಸ್ ಬರುತ್ತೆ. ಓಕೆ, ವೋಲ್ಟಾಸ್ ಆಗಿದೆ, ಗುಡ್. ವಿ-ಗಾರ್ಡ್ ಆಗಿದೆ, ಗುಡ್. ಬ್ಲೂ ಸ್ಟಾರ್ ಆಗಿದೆ, ಗುಡ್. ನೆಕ್ಸ್ಟ್ ಹಂಗೇನೆ ಲಾಸ್ಟ್ 5 ವರ್ಷ ಪ್ರಾಫಿಟಬಲ್ ಇದಾರ? ಆರ್ ದೇ ಪ್ರಾಫಿಟಬಲ್ ಫಾರ್ ಪಾಸ್ಟ್ 5 years? ಫಿಲ್ಟರ್ ಫರ್ದರ್. ಈ ತರ ಪ್ರಾಂಪ್ಟಿಂಗು ನಮ್ಗೆ ಬರ್ಬೇಕು. ಓಕೆ, ಈ ತರ ಏನ್ ನಾವು ಕೇಳ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸುಮ್ಮನೆ ಇಲ್ಲಾಂದ್ರೆ ಜನರಲ್ ಇನ್ಫಾರ್ಮೇಶನ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ನನಗೆ ಎಷ್ಟು ಚೆನ್ನಾಗಿ ಪ್ರಾಂಪ್ಟ್ ಕೊಡ್ತೀವಿ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡುತ್ತೆ. ಒಂಥರ ನೀವು ನನಗೆ ಕೇಳಿದ್ರಲ್ಲ ಪ್ರಶ್ನೆ ಮುಂಚೆ, ಜನರಲ್ ಆಗಿ ಹೇಳಿ ಅಂತಂದ್ರೆ ಜನರಲ್ ಆಗಿ ಹಿಂಗೆ ಆಗತ್ತೆ. ಸ್ಪೆಸಿಫಿಕ್ ಆಗಿ ಸರ್ ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ, ಮತ್ತೆ ಒಂದು ಕಂಡೀಷನ್ ಆಗ್ಬೇಕು. ಮತ್ತೊಂದು ಈಗ ನೋಡಿ ಹ್ಯಾವೆಲ್ಸ್ ಬಂದ್ಬಿಡ್ತು. ಮುಂಚೆ ಹ್ಯಾವೆಲ್ಸ್ ಇರ್ಲೇ ಇರ್ಲಿಲ್ಲ. 5 ವರ್ಷ ಪ್ರಾಫಿಟಬಲ್ ಫ್ಯಾಕ್ಟರ್ ಹಾಕೇ ಇರ್ಲಿಲ್ಲ ನಾವು.
5 ವರ್ಷ ಪ್ರಾಫಿಟಬಲ್ ಯಾವ್ದಿದೆ ಅಂದ್ರೆ ಇವಾಗ ಹ್ಯಾವೆಲ್ಸ್ ಬಂತು, ವಿ ಗಾರ್ಡ್ ಕೆಳಗಡೆ ಹೋಯ್ತು, ವರ್ಲ್ಪೂಲ್ ಅದ್ರ ಕೆಳಗಡೆ ಹೋಯ್ತು, ವೋಲ್ಟಾಸ್ ಅದ್ರ ಕೆಳಗಡೆ ಹೋಯ್ತು, ರೈಟ್. ನೋಡಿ ಯಾವ್ದು ಕನ್ಸಿಸ್ಟೆನ್ಸಿ ಅಂದ್ರೆ ಈಗ ನಮಗೆ ಹ್ಯಾವೆಲ್ಸ್ ಬಂತು. ಆದ್ರೆ ಇನಿಷಿಯಲಿ ನೋಡಿ ಜನರು ಸುಮ್ಮನೆ ಜನರಲ್ ಆಗಿ ಹಾಕಿದವ್ರಿಗೆ ಹೋಗಿ ವೋಲ್ಟಾಸ್ ತಗೊಂತಾರೆ, ರೈಟ್. ಸೊ ಅದು ಹಾಗಾಗಿ ಸ್ವಲ್ಪ ನಾವು ನಮಗೂ ಆಸ್ ಅ ಏನ್ ಹೇಳ್ತೀರಾ, ಆಸ್ ಎ ಮಾಸ್ಟರ್ ಅನ್ಕೊಳ್ಳಿ, ಅವ್ರ ಅಸಿಸ್ಟೆಂಟ್ ಅನ್ಕೊಳ್ಳಿ. ಸೊ ಮಾಸ್ಟರ್ ಆಲ್ಸೋ ಹ್ಯಾಸ್ ಟು ಬಿ ನಾಲೆಡ್ಜಬಲ್ ಟು ಯೂಸ್ ಇಟ್ ಎಫೆಕ್ಟಿವ್ಲಿ, ಓಕೆನಾ. ಸೊ ದಿಸ್ ಈಸ್ ಹೌ ಯು ಡೂ ಇಟ್ ಸರ್. ಫಂಡಮೆಂಟಲಿ ಅನಾಲಿಸಿಸ್ ನೀವು ಮಾಡ್ಬೋದು. ಸೊ ಇದು ಯೂಸ್ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಯಾವ್ದಾದ್ರು ಪರ್ಟಿಕ್ಯುಲರ್ ಸೆಕ್ಟರ್ ಮಾಡ್ಬೋದು, ಅಥವಾ ಹಿಂಗೂ ಮಾಡ್ಬೋದು. ಟಾಪ್ ಲಾಸ್ಟ್ 10 ವರ್ಷದಲ್ಲಿ ನನಗೆ ಕೊಡಪ್ಪ ಯಾವ್ದು ಒಳ್ಳೆ ಪರ್ಫಾರ್ಮ್ ಮಾಡಿರೋ ಸ್ಟಾಕ್, ನನಗೆ 1000 ರೂಪೀಸ್ ಒಳಗಡೆ ಇರಬೇಕು, ಲಾಸ್ಟ್ 10 ವರ್ಷದಲ್ಲಿ ಯಾವ್ದು ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟಾಕ್ ಇನ್ ಇಂಡಿಯನ್ ಮಾರ್ಕೆಟ್ ಕೊಡತ್ತೆ. ಓಕೆ, ರಾಂಗು ಕೊಡ್ಬೋದು. ಸೊ ನಾನು ಹೋಗಿ ಅನಾಲಿಸಿಸ್ ಮಾಡ್ಬೇಕು, ಮತ್ತೆ ಚೆಕ್ ಮಾಡ್ಬೇಕು. ಬಟ್ ನನ್ಗೇನು ಒಂದು ಡೇಟಾನ ಎಲ್ಲೆಲ್ಲೋ ಹುಡ್ಕೋದ್ರ ಬದಲು ಒಂದು ಫಿಲ್ಟರ್ ಮಾಡಿ ಈಸಿಯಾಗಿ ಸಿಗ್ತಾ ಇದೆ, ಈ ರೀತಿ ಹೇಳ್ಬೋದು ಸರ್. ಓಕೆ ಸರ್. ಈಗ ಅಂದ್ರೆ ಒಂದಿಷ್ಟು ಆಟೋಮೇಶನ್ ಟೂಲ್ಗಳು ಇದಾವೆ ನಲ್ಲಿ, ಅಂದ್ರೆ ಈಗ ನೀವೇ ಮ್ಯಾನ್ಯುವಲ್ ಆಗಿ ಎ ಟ್ರೇಡಿಂಗ್ ಮಾಡ್ಬೇಕಾಗಿಲ್ಲ ಅಂತ ಆಟೋಮೇಶನ್ ಟೂಲ್ ಅನ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ? ಅಂದ್ರೆ ಅದೇ ತಾನೇ ಆಟೋಮೆಟಿಕ್ ಆಗಿ ಶೇರ್ ಕೊಳ್ಳೋದು, ಸೇಲ್ ಮಾಡೋದು ಅದೆಲ್ಲ ಮಾಡುತ್ತಾ ಅಂತ? ಹಾ, ಆ ತರದ್ದು ಮಾಡುತ್ತೆ ಅದು. ಬಟ್ ಅದು ಗ್ಲೋಬಲ್ ಮಾರ್ಕೆಟಿಗೆ ಯೂಸ್ ಮಾಡ್ತೀನಿ. ಇಂಡಿಯನ್ ಮಾರ್ಕೆಟಿಗೆ ಟ್ರಿಗರ್ ಕ್ರಿಯೇಟ್ ಮಾಡ್ಬೋದು, ತೋರಿಸ್ತೀನಿ ಬೇಕಾದ್ರೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸೊ ಈಗ ನಾನು ಈ ತರದ ಎ ಐ ಬೇಸ್ಡ್ ಸಿಸ್ಟಮ್ ಮೇಲೆ ಫಾರ್ ಎಕ್ಸಾಂಪಲ್ ಒಂದು ಟೂಲ್ ಅನ್ನ ಡೆವಲಪ್ ಮಾಡಿದೆ. ಎಕ್ಸಾಂಪಲ್ ಎ ಐ ಬೇಸಿಸ್ ಮೇಲೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎ ಐ ರನ್ ಆಗ್ತಾ ಇದೆ. ಎ ಐ ರನ್ ಆಗ್ಬಿಟ್ಟು ಇದೇನ್ ಹೇಳ್ತಾ ಇದೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಲಾಂಗ್ ಅಂತ ಹೇಳ್ತಾ ಇದೆ. ಸೊ ಬೇಸ್ಡ್ ಆನ್ ಆಲ್ ದ ಸ್ಟ್ರಾಟಜಿ, ನಾನು ಏನ್ ಸ್ಟ್ರಾಟಜಿ ಹಾಕಿದೀನಿ ಅದ್ರ ಮೇಲೆ ಲಾಂಗ್ ಅಂತ ಹೇಳ್ತದೆ. ಈ ಲಾಂಗ್ ಅಂತ ಬಂದ್ರೆ ಟ್ರೇಡ್ ತಗೋಬಹುದು, ಯಾಕಂದ್ರೆ ಬಿಕಾಸ್ ಬ್ಯಾಕ್ ಟೆಸ್ಟಿಂಗ್ ಮಾಡಿರೋದು, ಹಿಂದಿನ 10 ವರ್ಷದ ಡೇಟಾ ಜೊತೆಗೆ ಬ್ಯಾಕ್ ಟೆಸ್ಟಿಂಗ್ ಮಾಡಿರೋ ಸಿಸ್ಟಮ್ ಅಂಡ್ ಸಾಫ್ಟ್ವೇರ್ ಇದು. ಇದೇ ಹೇಳ್ತಾ ಇದೆ ಇಲ್ಲಿ ತಗೋಬಹುದು ಅಂತ. ಸೊ ಇಲ್ಲಿ ತಗೊಂಡ್ಬಿಟ್ಟು ಮೇಲ್ಗಡೆ ಹೋದಾಗ ಟೇಕ್ ಪ್ರಾಫಿಟ್ ಅಂತ ಹೇಳ್ತಾ ಇದೆ, ಅಂದ್ರೆ ಎಕ್ಸಿಟ್ ಮಾಡೋದು. ಸೊ ಇದನ್ನೆಲ್ಲ ಎ ಐ ಮುಖಾಂತರ ಡೆವಲಪ್ ಮಾಡಿರೋ ಸಾಫ್ಟ್ವೇರ್ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಸರಿ ಇಲ್ಲಿ ಲಾಂಗ್ ಅಂತ ಬಂದಾಗ ನಾನು ನೋಡಿ ಸಿಸ್ಟಮ್ ಅನ್ನ ನೋಡಿ ಹೋಗಿ ತಗೋಬೇಕಾ, ರೈಟ್, ಅಥವಾ ಅದೇ ತಗೊಳುತ್ತಾ? 2 ತರನೂ ಇದೆ. ಒಂದು, ಇಲ್ಲಿ ಬಂದ ಮೇಲೆ ನಾನು ಹೋಗ್ಬಿಟ್ಟು ನನ್ನ ಟರ್ಮಿನಲ್ ಲಾಗಿನ್ ಆಗಿ ಟ್ರೇಡ್ ಅನ್ನ ತಗೋಬಹುದು, ಅಥವಾ ಆಟೋಮೆಟಿಕ್ ಆಗಿ ಅದನ್ನ ಕನೆಕ್ಟ್ ಮಾಡಬಹುದು. ಮತ್ತೆ ಇಲ್ಲಿ ಲಾಂಗ್ ಬಂದಿದೆ, ಟ್ರೇಡ್ ತಗೋ ಅಂತ ಬಂದಿದೆ, ನನಗೆ ಹೆಂಗ್ ಗೊತ್ತಾಗತ್ತೆ? ನಾನು ನೋಡ್ತಿಲ್ಲಪ್ಪ ಈಗ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಈಗ ನಾನು ಸಿಸ್ಟಮ್ ನೋಡ್ತಾ ಇಲ್ಲ, ಐ ಆಮ್ ನಾಟ್ ವಾಚಿಂಗ್ ದ ಸಿಸ್ಟಮ್, ನಾ ಬಿಸಿ ಇದ್ದೀನಿ, ಆಫೀಸ್ ಕೆಲಸದಲ್ಲಿ ಇದ್ದೀನಿ, ಟ್ರಾವೆಲ್ ಮಾಡ್ತಿದ್ದೀನಿ. ಇಲ್ಲಿ ಲಾಂಗ್ ಬಂತು ನನಗೆ ಗೊತ್ತಾಗತ್ತೆ. ಇದಕ್ಕೆ ನಾವು ಅಲರ್ಟ್ ಕ್ರಿಯೇಟ್ ಮಾಡ್ಕೋಬಹುದು. ರೈಟ್ ಕ್ಲಿಕ್ ಮಾಡಿ ನೋಡಿ, ಆಡ್ ಅಲರ್ಟ್ ಅಂತ ಕ್ರಿಯೇಟ್ ಮಾಡ್ಕೋಬಹುದು. ಯಾವಾಗ ನನಗೆ ನನ್ನ ಟೂಲ್ ಅಲ್ಲಿ ಅಲರ್ಟ್ ಬರುತ್ತೆ, ಕ್ರಿಯೇಟ್ ಮಾಡಿದ್ರೆ ನನಗೆ ಒಂದು ಪಾಪ್ಅಪ್ ಬರುತ್ತೆ ಮೊಬೈಲ್ ಅಲ್ಲಿ, ಅಲರ್ಟ್ ಬಂದಿದೆ, ಲಾಂಗ್ ಸಿಗ್ನಲ್ ಬಂದಿದೆ, ನೀವು ಟ್ರೇಡ್ ತಗೋಬಹುದು. ಏನ್ ಹೇಳಿದ್ದು, ಟ್ರೇಡಿಂಗ್ ಅಲರ್ಟ್ ಕೊಡ್ತಾ ಇದೆ ನನಗೆ, ನೀವು ಟ್ರೇಡ್ ತಗೋಬಹುದು. ಇವಾಗ ನೀವು ಮಾಡಿರೋ ಸಿಸ್ಟಮ್ ಪ್ರಕಾರ, ನಿಮ್ಮ ಟೂಲ್ ಪ್ರಕಾರ, ನಿಮ್ಮ ಸಾಫ್ಟ್ವೇರ್ ಪ್ರಕಾರ, ನೀವು ಮಾಡಿರೋ ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ ಇರೋ ಸಾಫ್ಟ್ವೇರ್ ಮೆಥಡಾಲಜಿ ನಿಮಗೆ ಹೇಳ್ತಾ ಇದೆ. ನಿಮ್ಮ ಮೊಬೈಲ್ ಅಲ್ಲಿ ಒಂದು ಪಾಪ್ಅಪ್ ಬರುತ್ತೆ, ಅಥವಾ ಡೆಸ್ಕ್ಟಾಪ್ ಯೂಸ್ ಮಾಡ್ತಿದ್ರೆ ಡೆಸ್ಕ್ಟಾಪ್ ಅಲ್ಲೇ ಪಾಪ್ಅಪ್ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ನಾನು ಹೋಗಿ ಟ್ರೇಡ್ ಅನ್ನ ತಗೋಬಹುದು. ಇದು ಒಂದು ಆಪ್ಷನ್. ಇಲ್ಲ, ಈ ಟ್ರೇಡ್ ಅದು ನನಗೆ ಹೇಳೋದೇ ಬೇಡ, ಆಟೋಮೆಟಿಕಲಿ ಇದು ಹೋಗಿ ಕನೆಕ್ಟ್ ಆಗಿ ಟ್ರೇಡೇ ಮಾಡ್ಬಿಡ್ಬೇಕು, ನನಗೂ ಇದಕ್ಕೂ ಸಂಬಂಧನೇ ಬೇಡ, ನಾನು ಅದನ್ನೇ ಹೋಗಿ ಆಟೋಮೆಟಿಕಲಿ ಟ್ರೇಡ್ ಅದನ್ನು ಮಾಡಬಹುದು. ಅಲ್ಲಿ ನಾವು ಸ್ವಲ್ಪ ಸೆಟ್ಟಿಂಗ್ಸ್ ಅನ್ನ ಮಾಡಬೇಕು. ಸೊ ನೋಟಿಫಿಕೇಶನ್ ಅಲ್ಲಿ ವೆಬ್ ಹುಕ್ URL ಅಂತ ಇರುತ್ತೆ, ಇಲ್ಲಿ ಕಾಣ್ತಾ ಇದೆ ವೆಬ್ ಹುಕ್ URL ಅಂತ ಕಾಣುತ್ತೆ. ಸೊ ಇಲ್ಲೊಂದು ಕನೆಕ್ಟರ್ ಆಡ್ ಮಾಡಿದೀನಿ ನೋಡಿ ನಾನು. ಸೊ ಈ ಒಂದು ಅಲ್ಗೋ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಲಾಗಿನ್ ಆಗಿ ಅಲ್ಗೋ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ API ನ ಇಂಟಿಗ್ರೇಟ್ ಮಾಡ್ಬೇಕು. ಸೊ ನನ್ನ API ನ ಇಂಟಿಗ್ರೇಟ್ ಮಾಡಿ ಅದರಲ್ಲಿ ಕೊಡೋ API ನ ಕಾಪಿ ಮಾಡ್ಕೊಂಡು ಆ API ನ ತಗೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಿ ಒಂದ್ಸರಿ ಅಥೆಂಟಿಕೇಟ್ ಮಾಡಿದ್ರೆ ಇಲ್ಲಿ ಲಾಂಗ್ ಅಂತ ಸಿಗ್ನಲ್ ಬಂದಾಗ API ಮುಖಾಂತರ ಕನೆಕ್ಟ್ ಆಗಿ ನನ್ನ ಝೀರೋದ ಟರ್ಮಿನಲ್ಲೋ, ನನ್ನ ಅಲೈಸ್ ಬ್ಲೂ ಟರ್ಮಿನಲ್ಲೋ, ನನ್ನ HDFC ಟರ್ಮಿನಲ್ ಹೋಗಿ ಟ್ರೇಡ್ ಅನ್ನ ತಗೋಬಹುದು. ಓಕೆ, ಸೊ ಬಟ್ ಅದಕ್ಕೆ ಮಂತ್ಲಿ ಕಾಸ್ಟ್ ಇರುತ್ತೆ. ಎಲ್ಲಾ ಬ್ರೋಕರ್ ಆ API ನ ಫ್ರೀ ಆಗಿ ಕೊಡೋದಿಲ್ಲ, ಅದಕ್ಕೆ ಮಂತ್ಲಿ ಕಾಸ್ಟ್ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಗೊತ್ತಿದ್ರೆ ಸ್ವಲ್ಪ ಟೆಕ್ನಿಕಲ್ಸ್ ಆಗುತ್ತೆ ಇದನ್ನೆಲ್ಲ, ಯಾಕಂದ್ರೆ ಒಂದು ಸ್ಮಾಲ್ ಮಿಸ್ಟೇಕ್ ಹಿಯರ್ ಕ್ಯಾನ್ ಕಾಸ್ಟ್ ಯು ಮನಿ ಅಲ್ವಾ. ಸೊ ಮನಿ ಇಸ್ ರಿಲೇಟೆಡ್. ಹಾಗಾಗಿ ಈ ತರದ ಕಂಪ್ಲೀಟ್ ಆಟೋಮೇಶನ್ ನ ಯೂಸ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಇನ್ನ ಕಲ್ತ್ಕೋಬೇಕು. ಸೊ ಇನ್ನ ನೀವು ಕಲಿಬೇಕು, ಇನ್ನ ತಿಳ್ಕೋಬೇಕು. ನಂತರ ಇದರಲ್ಲಿ ನೀವೇ ಓನ್ ಆಗಿ ಬಿಲ್ಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಲ್ಲಿ ತನಕ ಅಟ್ಲೀಸ್ಟ್ ಬೇಕಂದ್ರೆ ಟ್ರೇಡ್ ಬರ್ತಾ ಇದೆ ಅಂದ್ರೆ ನೋಡ್ಕೊಂಡ್ಬಿಟ್ಟು ಟ್ರೇಡ್ ತಗೊಂಡ್ರು ಓಕೆ.
ಸೊ ಇದನ್ನು ನಾವು ಬ್ಯಾಕ್ ಟೆಸ್ಟಿಂಗ್ ಮಾಡಿರ್ತೀವಿ. ಬ್ಯಾಕ್ ಟೆಸ್ಟಿಂಗ್ ಹೆಂಗ್ ಮಾಡಿರ್ತೀವಿ ಅಂದ್ರೆ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಒಂದು ಬ್ಯಾಕ್ ಟೆಸ್ಟಿಂಗ್ ಮಾಡಿದ್ರೆ 15 ನಿಮಿಷದ ಚಾರ್ಟ್ ಅನ್ನು ಹಾಕಿದ್ದೀನಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ನೋಡ್ಬೋದು, ಇಲ್ಲಿ ಡೌನ್ ಟ್ರೆಂಡ್ ಅಂತ ಕೊಡ್ತು ನೋಡಿ. ಇಲ್ಲಿ ಡೌನ್ ಟ್ರೆಂಡ್ ಅಂತ ಕಾಣ್ತಾ ಇದೆನಾ? ಅಂದ್ರೆ ಹೇಳ್ತಾ ಇದೆ, ಸಿಸ್ಟಮ್ ಹೇಳ್ತಾ ಇದೆ ಇಲ್ಲಿಂದ ಮಾರ್ಕೆಟ್ ಬೀಳುತ್ತೆ ಅಂತ. ಇಲ್ಲಿಂದ HUL ಬೀಳುತ್ತೆ ಅಕಾರ್ಡಿಂಗ್ ಟು AI ಡೇಟಾ, ಅಕಾರ್ಡಿಂಗ್ ಟು ಪ್ರೀವಿಯಸ್ ಹಿಸ್ಟಾರಿಕಲ್ ಡೇಟಾ, ಅಕಾರ್ಡಿಂಗ್ ಟು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ಅಕಾರ್ಡಿಂಗ್ ಟು ವೇರಿಯಸ್ ಸಿಸ್ಟಮ್ಸ್ ಫ್ಯಾಕ್ಟರ್ಸ್. ಅದ್ರ ಮೇಲೆ ಅನಲಿಸಿಸ್ ಮಾಡಿ ಹೇಳ್ತಾ ಇದೆ. ನಾನ್ ಕೂಡ ಅನಲೈಸ್ ಮಾಡಿದ್ರು ಹೇಳ್ಬೋದು ಇದನ್ನ. ನಾನ್ ಕೂಡ ಅನಲೈಸ್ ಮಾಡಿದ್ರೆ ಹೇಳ್ಬೋದು. ನೀವೇ ನೋಡ್ಬೋದು, 2 ದಿನದಿಂದ ಇದೇ ರೇಂಜ್ ಅಲ್ಲೇ ಟ್ರೇಡ್ ಮಾಡ್ತಾ ಇತ್ತು. 2 ದಿನದಿಂದ ಇದೇ ರೇಂಜ್ ಅಲ್ಲೇ ಟ್ರೇಡ್ ಮಾಡ್ತಾ ಇತ್ತು, ಇಷ್ಟರಲ್ಲೇನೆ. ಸೊ ಇಲ್ಲಿಂದ ಬ್ರೇಕ್ ಡೌನ್ ಆಗ್ತಾ ಇದೆ, ಡೌನ್ ಟ್ರೆಂಡ್ ಕೊಡುತ್ತೆ. ಆಕ್ಚುಲಿ ಈ ಡೌನ್ ಟ್ರೆಂಡ್ ಕೊಟ್ಟಾಗ ನೀವು ನೋಡ್ಬೋದು, ಇಲ್ಲಿಂದ ನಮ್ಗೆ ಇಲ್ಲಿ ತನಕ ಮತ್ತೆ ಅಪ್ ಟ್ರೆಂಡ್ ಅಂತ ಕೊಡೋವರೆಗೂ 3.8% ರಿಟರ್ನ್ಸ್, 3.8% ರಿಟರ್ನ್ ಕೊಡ್ತು. ಸೊ AI ಮುಖಾಂತರ ಕೂಡ ನಾವು ಬರೀ ಸಿಗ್ನಲ್ ನೋಡ್ಕೊಂಡು ಕೂಡ ನಾವೇ ಓನ್ ಆಗಿ ಟ್ರೇಡ್ ಇನಿಷಿಯೇಟ್ ಮಾಡಿದ್ರು ಕೂಡ ವಿ ಕ್ಯಾನ್ ಸ್ಟಿಲ್ ಬಿ ಪ್ರಾಫಿಟಬಲ್. ಓಕೆ, ಬಟ್ ಅಗೇನ್ ಬ್ಯಾಕ್ ಟೆಸ್ಟಿಂಗ್ ಮಾಡಿರ್ಬೇಕು, ಸಿಸ್ಟಮ್ ಚೆನ್ನಾಗಿರ್ಬೇಕು, ಸಾಫ್ಟ್ವೇರ್ ಚೆನ್ನಾಗಿರ್ಬೇಕು, ಪ್ರೀವಿಯಸ್ ಹಿಸ್ಟಾರಿಕಲ್ ಡೇಟಾ ನೀವೆಲ್ಲ ನೋಡ್ಬೇಕು. ಅಪ್ ಟ್ರೆಂಡ್ ಅಂತ ಇಲ್ಲಿ ಕೊಡ್ತು ನೋಡಿ, ಮೇಲ್ಗಡೆ ಇಲ್ಲಿ ಡೌನ್ ಟ್ರೆಂಡ್ ಅಂತ ಬಂದಾಗ ಎಕ್ಸಿಟ್ ಮಾಡೋದು. ನೀವು ಎಷ್ಟು ಸರಿನಾರು ಹೋಗಿ ನೋಡ್ಬೋದು, ಇಲ್ಲೆಲ್ಲ ಎಷ್ಟು ಸುಮಾರು ಸರಿ ಟ್ರೇಡ್ ಕೊಟ್ಟಿರುತ್ತೆ. ಸೊ ಡೌನ್ ಟ್ರೆಂಡ್ ಅಂತ ಬಿದ್ದಿರುತ್ತೆ, ಅಪ್ ಟ್ರೆಂಡ್ ಆದಾಗ ಮೇಲ್ಗಡೆ ಹೋಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಪ್ ಟ್ರೆಂಡ್ ಅಂತ ಕೊಟ್ಟಿದೆ 4602ಕ್ಕೆ, ಇಲ್ಲಿ ಡೌನ್ ಟ್ರೆಂಡ್ ಅಂತ ಕೊಟ್ಟಿದೆ 4825ಕ್ಕೆ. ಸೊ ಏನೂ ಗೊತ್ತಿಲ್ಲ ನನಗೆ, ನಾಲೆಡ್ಜೇ ಇಲ್ಲ ಅಂದ್ರೂ ಅವರು ಇಲ್ಲಿಂದ ಇಲ್ಲಿ ತನಕ ಒಂದು 250 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೋದು. ಬಟ್ ಸ್ಟಿಲ್ ದೇರ್ ಇಸ್ ಎ ರಿಸ್ಕ್ ಇನ್ವಾಲ್ವ್. ಯಾವ ತರ ಟ್ರೇಡ್ ತಗೋಬೇಕು, ರಿಸ್ಕ್ ಇನ್ವಾಲ್ವ್ ಇದೆ ಮಾರ್ಕೆಟ್ ಅಂತ ಗೊತ್ತಿರಬೇಕು, ಡಿಸ್ಕ್ಲೇಮರ್ಸ್ ಗೊತ್ತಿರಬೇಕು, ಹೂಡಿಕೆ ಮಾಡ್ತಾ ಇದೀನಿ ಅಂತ ಗೊತ್ತಿರಬೇಕು. ಈ ಸಿಸ್ಟಮ್ ನ ಬ್ಯಾಕ್ ಟೆಸ್ಟಿಂಗ್ ಮಾಡಿ 10 ವರ್ಷ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಸುಮ್ನೆ ಯಾರೋ ಹೇಳಿದ್ರು ಅಂತ ಹೋಗಿ ಮಾಡಂಗಾಗಲ್ಲ. ಇವನ್ ನಾನು ಹೇಳಿದ್ರು ಅಂದ್ರೂ ಮಾಡಕ್ಕಾಗಲ್ಲ. ಸೊ ದೇ ನೀಡ್ ಟು ಹ್ಯಾವ್ ದಟ್ ಪರ್ಸನಲ್ ಕಂಪ್ಲೀಟ್ ಐಡೆಂಟಿಫಿಕೇಶನ್ ಟು ಡೂ ಇಸ್. ಓಕೆ, ಸೊ ಹಾಗಾಗಿ ಡಿಸ್ಕ್ಲೇಮರ್ ಹೇಳ್ತಿದ್ದೀನಿ ಎಲ್ಲರಿಗೂ. ಸೊ ಓಕೆ, ಯು ನೀಡ್ ಟು ಪ್ರಾಕ್ಟೀಸ್ ಎವ್ರಿಥಿಂಗ್. ಪೇಪರ್ ಟ್ರೇಡಿಂಗ್ ಅಂತ ಇದಾವೆ. ಮೊದಲು ಪೇಪರ್ ಟ್ರೇಡಿಂಗ್ ಮಾಡ್ಬೋದು, ರಿಯಲ್ ಟ್ರೇಡಿಂಗ್ ನಂತರ ಸರ್ ಲಾಸ್ಟಿಗೆ ಬರುತ್ತೆ ರಿಯಲ್ ಟ್ರೇಡಿಂಗ್. ಫಸ್ಟ್ ಪೇಪರ್ ಟ್ರೇಡಿಂಗ್ ಮಾಡಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು, ನಂತರ ರಿಯಲ್ ಟ್ರೇಡಿಂಗ್. ಸೊ AI ನ ಬಳಸ್ಕೋಬಹುದು ಆದಷ್ಟು. ಸರ್, ಒಂದಿಷ್ಟು ಸೆಟ್ ಅಪ್ ಪ್ರಾಂಪ್ಟ್ಸ್ ಏನಾದ್ರು ಹೇಳ್ಬೋದಾ ವೀಕ್ಷಕರಿಗೆ ಅಂತ? ಅಂದ್ರೆ ಸಿಂಪಲ್ ಈಗ ಬಿಗಿನರ್ಸ್ ಇರ್ಬೋದು, ಸ್ವಲ್ಪ ಈಗಾಗ್ಲೇ ನಾರ್ಮಲ್ ಆಗಿ ಟ್ರೇಡಿಂಗ್ ಮಾಡ್ತಿರ್ಬೋದು, ಪೇಪರ್ ಟ್ರೇಡಿಂಗು ಮಾಡ್ತಿರ್ಬೋದು, ಆಮೇಲೆ ಅವರು AI ಟ್ರೇಡಿಂಗ್ ಗೆ ಬರಕ್ಕೆ ಈಗ ಎದುರು ನೋಡ್ತಿರ್ತಾರೆ, ಅಂತವ್ರಿಗೆ ಒಂದಿಷ್ಟು ಸಿಂಪಲ್ ಪ್ರಾಂಪ್ಟ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ನೀವು ವೀಕ್ಷಕರು ವಿಡಿಯೋ ನೋಡ್ಬೇಕಾದ್ರೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು ಇದನ್ನ. ಓಕೆನಾ? ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ನೀವು ಬೇಕಾದ್ರೆ ಈ ತರ ಪ್ರಾಂಪ್ಟ್ ಅನ್ನ ಬರೀಬಹುದು. ಓಕೆ, ಎಕ್ಸ್ಪ್ಲೇನ್ ದ ಬಿಸ್ನೆಸ್ ಮಾಡೆಲ್ ಇನ್ ವೆರಿ ಸಿಂಪಲ್ ಟರ್ಮ್ಸ್. ಸೊ ಈ ವಿಡಿಯೋ ನೋಡ್ತಾ ಇದ್ರೆ ವೀಕ್ಷಕರು ಈ ವಿಡಿಯೋದಲ್ಲಿ ನೋಡೋದನ್ನ ಬೇಕಾದ್ರೆ ಇದೇ ತರದ ಪ್ರಾಂಪ್ಟ್ ಅನ್ನು ನೀವು ಬರೆದ್ರೆ ನೀವು ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, ಟೆಕ್ನಿಕಲ್ ಅನಾಲಿಸಿಸ್ ಅಂಡ್ ಚಾರ್ಟ್ ರೀಡಿಂಗ್ ನೀವು ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ಕೂಡ ನೀವು ಮಾಡಬಹುದು. ಅನಾಲಿಸಿಸ್ ಮಾಡೋದು ಹೇಗೆ, ಚಾರ್ಟ್ ರೀಡಿಂಗ್ ಮಾಡೋದು ಹೇಗೆ, ನಂಗೆ ಐಡೆಂಟಿಫೈ ಮಾಡು, ಟ್ರೆಂಡ್ ಐಡೆಂಟಿಫೈ ಮಾಡು, ಸಪೋರ್ಟ್ ಐಡೆಂಟಿಫೈ ಮಾಡು, ಆ ಬ್ರೇಕ್ಔಟ್ಸ್ ಇದ್ರೆ ನೋಡು, ಇದನ್ನ ನೀವು ಹಾಕ್ಬೋದು. ಅಕಸ್ಮಾತ್ ನೀವು ಆಪ್ಷನ್ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ಅದು ಗ್ರೀಕ್ಸ್ ವ್ಯಾಲ್ಯೂಸ್ ನ ಅನಾಲಿಸಿಸ್ ಮಾಡು, ಸೂಟಬಲ್ ಆಪ್ಷನ್ ಸ್ಟ್ರಾಟಜಿ ಅನಾಲಿಸಿಸ್ ಮಾಡು, ಟ್ರೇಡಿಂಗ್ ನಂಗೆ ಹೆಲ್ಪ್ ಮಾಡು ಅಂತ ಹೇಳ್ಬೋದು. ಸ್ಕ್ರೀನರ್ಸ್ ಅಂಡ್ ಸ್ಕ್ಯಾನರ್ಸ್ ಬೇಕು, ಸಾವಿರಾರು ಸ್ಟಾಕ್ ಇದೆ ಮಾರ್ಕೆಟ್ ಅಲ್ಲಿ, ನನಗೆ ಸ್ಪೆಸಿಫಿಕ್ ಸ್ಟಾಕ್ ಅನ್ನು ಐಡೆಂಟಿಫೈ ಮಾಡಬೇಕು, ಸ್ಕ್ಯಾನರ್ಗಳನ್ನು ಬೇಕು ಅಂದ್ರೆ ಈ ತರದ ಒಂದು ಮೆಥಡಾಲಜಿನ ಯೂಸ್ ಮಾಡ್ಬೋದು, ಸ್ಕ್ಯಾನರ್ಗಳನ್ನ ಯೂಸ್ ಮಾಡ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ನನಗೆ ಏನ್ ತರ ಮಾಡಬೇಕು, ಅದಕ್ಕೊಂದಿಷ್ಟು ಸ್ಕ್ಯಾನರ್ಗಳಿದೆ. ಸೊ ಇದನ್ನೆಲ್ಲ ನೋಡಿ ವಿಡಿಯೋನ ನೋಡ್ಬೇಕಾದ್ರೆ ಈ ಕಂಟೆಂಟ್ ಅನ್ನ ಕಾಪಿ ಮಾಡ್ಕೊಳ್ಳಿ, ಅಥವಾ ನೀವು ನೋಡಿ ಟೈಪ್ ಮಾಡಿ ನೀವು ಕೂಡ AI ನಲ್ಲಿ ಯೂಸ್ ಮಾಡಿದ್ರೆ ನಿಮ್ಗೂ ಕೂಡ ಈ ತರದ ಟ್ರೇಡ್ಸ್ ನ ಅನಾಲಿಸಿಸ್ ನೀವು ಮಾಡ್ಬೋದು. ನಾನು ಬೇಕಾದ್ರೆ ಒಂದು ತೋರಿಸ್ತೀನಿ ನಿಮ್ಗೆ. ಏನ್ ತೋರಿಸ್ತೀನಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಟ್ರೇಡಿಂಗ್ ಜರ್ನಲ್ ನ, ಫಾರ್ ಎಕ್ಸಾಂಪಲ್ ನೀವೇನೋ ಮೇಂಟೈನ್ ಮಾಡ್ತಾ ಇರ್ತೀರಾ, ನಾನು ಇವತ್ತು ಟ್ರೇಡ್ ತಗೊಂಡೆ, ಈ ತರ ಟ್ರೇಡ್ ಮಾಡಿದೆ, ನಾನು ಈ ತರ ಟ್ರೇಡ್ ಮಾಡಿದೆ, ನಾನು ಈ ತರ ಟ್ರೇಡ್ ಮಾಡಿದೆ, ವಾಟ್ ಈಸ್ ದ ಔಟ್ಕಮ್. ಸೊ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ನಂಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ನಾನು AI ಸಿಸ್ಟಮಿಗೆ ಬಂದ್ಬಿಟ್ಟು ಲೆಟ್ಸ್ ಸೇ ಐ ವಿಲ್ ಅಪ್ಲೋಡ್ ನನ್ನ ಟ್ರೇಡಿಂಗ್ ಜರ್ನಲ್ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ, ಆ ಟ್ರೇಡಿಂಗ್ ಜರ್ನಲ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಒಂದು ಸ್ಯಾಂಪಲ್ ಟ್ರೇಡಿಂಗ್ ಜರ್ನಲ್ ಕ್ರಿಯೇಟ್ ಮಾಡಿದೀನಿ, ಡಿಸೆಂಬರ್ ಟ್ರೇಡಿಂಗ್ ಜರ್ನಲ್ ಅಂತ ಕಾಣ್ತಾ ಇದೆನಾ? ನೋಡ್ಬೋದು, ಡೇಟ್ ಇದೆ, ಆಮೇಲೆ ನಾನು ಮಾರ್ಕೆಟ್ ಅಲ್ಲಿ ನನ್ನ ವ್ಯೂ ಏನಿದೆ ಅಥವಾ AI ಕೊಟ್ಟಿರೋ ವ್ಯೂ ಏನಿದೆ, ಆಮೇಲೆ ಇನ್ಸ್ಟ್ರೂಮೆಂಟ್ ಇಂಡೆಕ್ಸ್, ಈಕ್ವಿಟಿನೋ, ಸ್ಟಾಕ್ ಆಪ್ಷನ್ ಎಲ್ಲಾನು ಹಾಕಿದೀನಿ. ನೆಕ್ಸ್ಟ್ ಯಾವ ಇನ್ಸ್ಟ್ರೂಮೆಂಟ್ ಟ್ರೇಡ್ ಅಂತ ಹಾಕಿದೀನಿ, ರಿಲಯನ್ಸ್, TCS, ICICI, ಬ್ಯಾಂಕ್ ನಿಫ್ಟಿನೋ, LNTನೋ, ಯಾವಾಗ ಟ್ರೇಡ್ ಬಂದಿತ್ತು, ಎಂಟ್ರಿ ಪ್ರೈಸ್ ಏನು, ಸ್ಟಾಪ್ ಲಾಸ್ ಏನು, ಯಾವಾಗ ಎಕ್ಸಿಟ್ ಮಾಡುತ್ತು, ಟಾರ್ಗೆಟ್ ಏನು, ನಾನು ತಗೊಂಡಿರೋ ರೀಸನ್ ಏನು, ನಾನು ಮಾಡಿರೋ ಯೂಸ್ ಮಾಡಿರೋ ಸ್ಟ್ರಾಟಜಿ ಏನು, ಅದು ವಿನ್ ಆಯ್ತಾ ಲಾಸ್ ಆಯ್ತಾ, ರಿಸಲ್ಟ್ ಏನು, ಆಮೇಲೆ ನನ್ನ ಅದರಿಂದ ಕಲ್ತಿರೋದೇನು ನಾನು ಕೊನೆಗೆ ಓವರ್ ಆಲ್ ಪ್ರಾಫಿಟ್ ಅಂಡ್ ಲಾಸ್ ಏನು, ಎಲ್ಲ ಒಂದು ಜರ್ನಲ್ ಮಾಡಿದ್ವಿ. ಬಟ್ ಈಗ ನಂಗೆ ಗೊತ್ತಿಲ್ಲ
ಈಗ ನಾನು ಮಾಡಿದೀನಿ ಏನೋ, ಬಟ್ ನನಗೆ ಗೊತ್ತಿಲ್ಲ ಈಗ ನಾನು ಸರಿ ಪರ್ಫಾರ್ಮ್ ಮಾಡ್ತಿದ್ದೀನೋ ಸರಿ ಪರ್ಫಾರ್ಮ್ ಮಾಡ್ತಿಲ್ವೋ. ಕ್ಯಾನ್ ಎ ಐ ಹೆಲ್ಪ್ ಮೀ? ಎ ಐ ಹೆಲ್ಪ್ ಮಾಡಕ್ ಸಾಧ್ಯನಾ? ಡೆಫಿನೆಟ್ಲಿ ಸಾಧ್ಯ ಇದೆ. ಏನ್ ಮಾಡ್ಬೋದು? ಈಗ ನೋಡಿ, ನಾ ಆ ಡಾಕ್ಯುಮೆಂಟ್ ಇಲ್ಲಿ ಹಾಕ್ತಾ ಇದೀನಿ. ಓಕೆ, ರಿವ್ಯೂ ಮೈ ಟ್ರೇಡಿಂಗ್ ಜರ್ನಲ್ and tell me what should I follow and what should I not. ಅಷ್ಟೇ. ನಾನು ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡಿದ್ದೀನಪ್ಪ. ಫಾರ್ ಎಕ್ಸಾಂಪಲ್, Yes. ಜನರು ಪೇಪರ್ ಅಲ್ಲಿ ಬರೀತಿರ್ತಾರೆ ಅಂತ ತಿಳ್ಕೊಳ್ಳಿ, ಪೇಪರ್ ಅಲ್ಲಿ ಬರೀತಿದ್ದೀನಿ, ಆ ಪೇಪರ್ ನ ಫೋಟೋ ತಗೊಂಡು ಹಾಕೊಂಡ್ರು ಸಾಕು. ಓಕೆ, ಎಕ್ಸಲೆಂಟ್ ಜರ್ನಲ್ ಅಂತ ಹೇಳ್ತಾ ಇದೆ, ಕ್ಲಿಯರ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದೆ. ವಾಟ್ ಶುಡ್ ಯು ಕಂಟಿನ್ಯೂ, ವಾಟ್ ಶುಡ್ ಯು ಸ್ಟಾಪ್, ಏನ್ ಚೇಂಜ್ ಮಾಡಬೇಕು, ಟ್ರೇಡಿಂಗ್ ರೂಲ್ಸ್ ಎಲ್ಲ ಹೇಳ್ತಾ ಇದೆ. ಸೊ ನಾನು ತಗೊಂಡಿರೋ ವಿನ್ನಿಂಗ್ ಟ್ರೇಡ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ನಾನು ತಗೊಂಡಿರೋ ಇಂಡೆಕ್ಸ್ ಟ್ರೇಡ್ಸ್ ಎಲ್ಲ ಎಷ್ಟು ವಿನ್ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಲಾಸ್ ಎಷ್ಟು ಆಯ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಬಿಗ್ ಪ್ರಾಫಿಟ್ ಯಾವಾಗ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸ್ಟಾಕ್ ಆಪ್ಷನ್ ಅಲ್ಲಿ ಗ್ರೇಟ್ ರಿಸಲ್ಟ್ ಬಂದಿಲ್ಲ, ವಿನ್ಸ್ ಆರ್ ಲಿಮಿಟೆಡ್, ಫ್ರೀಕ್ವೆಂಟ್ಲಿ ವೆನ್ ನೋ ವಾಲ್ಯೂಮ್, ಕೌಂಟರ್ ಟ್ರೆಂಡ್ ಅಂತ ಹೇಳ್ತಾ ಇದೆ. ನನ್ನ ಎಡ್ಜ್ ಏನ್ ಹೇಳ್ತಾ ಇದೆ, ಇಂಡೆಕ್ಸ್ ಆಪ್ಷನ್ ಅಂತ ಹೇಳ್ತಾ ಇದೆ. ನನ್ನ ವೀಕ್ನೆಸ್ ಏನ್ ಹೇಳ್ತಾ ಇದೆ, ಸ್ಟಾಕ್ ಆಪ್ಷನ್ ಅಂತ ಹೇಳ್ತಾ ಇದೆ. ಸೊ ನನ್ ಕಂಟಿನ್ಯೂ ಮಾಡು, ಫೋಕಸ್ ಮಾಡು, ಇಂಡೆಕ್ಸ್ ಟ್ರೇಡಿಂಗ್ ಮೇಲೆ ಫೋಕಸ್ ಮಾಡು, ಇದ್ರಲ್ಲಿ ನಿಂದ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಓಕೆ, ಆಮೇಲೆ ಹೇಳ್ತಾ ಇದೆ, ಕ್ವಿಕ್ ಆಗಿ ಒಂದು ಸ್ಟಾಪ್ ಲಾಸ್ ತಗೊಂಡಿಯಾ, ವೆರಿ ಗುಡ್, ವೆರಿ ಗುಡ್ ಹ್ಯಾಬಿಟ್, ಎಕ್ಸ್ಟೆಂಡ್ ಮಾಡ್ಕೊಂಡಿಲ್ಲ ಲಾಸ್ ಅನ್ನ. ಸೊ ಆಮೇಲೆ ಕ್ಲೀನ್ ಆಗಿ ಅನಲೈಸ್ ಮಾಡ್ತಾ ಇದೆ, ಈ ತರ ಟ್ರೆಂಡ್ ಆಪೋಸಿಟ್ ಟ್ರೇಡ್ ತಗೊಂಡೆ, ಈ ತರ ಆಪೋಸಿಟ್ ಟ್ರೆಂಡ್ ತಗೋಬೇಡ, ಟ್ರೆಂಡ್ ನೇ ಫಾಲೋ ಮಾಡು. ಅಂದ್ರೆ ಇದನ್ನ ನನ್ನ ಟ್ರೇಡಿಂಗ್ ನ ರಿವ್ಯೂ ಮಾಡಕ್ ಹೆಲ್ಪ್ ಮಾಡ್ತಾ ಇದೆ. Yes, sir. ಡೈಲಿ ಒಂದು ಮಾಡಿ ಇಟ್ಕೊಂಡಿದ್ರೆ ಅದನ್ನ ರಿವ್ಯೂ ಮಾಡಕ್ಕೆ ಯಾರೋ ನನಗೆ ಬೇಕಲ್ವಾ, ರಿವ್ಯೂ ಮಾಡಕ್ಕೆ, ಆ ರಿವ್ಯೂ ಮಾಡಕ್ ನನಗೆ ಹೆಲ್ಪ್ ಮಾಡ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ನೀವು ಡೀಟೇಲ್ ಆಗಿ ನೋಡ್ಬೋದು ಇಲ್ಲಿ, ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ರಿಸ್ಕ್ ಟು ರಿವಾರ್ಡ್ ಏನ್ ನೋಡ್ಬೇಕು, ವಾಟ್ ಪರ್ಸನಲಿ ಏನ್ ಇಂಪ್ರೂವ್ ಮಾಡಬೇಕು. ಓಕೆ, ಮಾರ್ಕೆಟ್ ಬಯಾಸ್ ಜೊತೆ ಟ್ರೇಡ್ ಮಾಡುವಂತ. ಬೆಳಗ್ಗೆ ಫಸ್ಟ್ ನಾವು ನೋಡ್ದಲ್ಲ, ಇವಾಗ ಮಾರ್ಕೆಟ್ ಬಯಾಸ್ ಏನು ಅದನ್ನ ನೋಡು, ಆ ಬಯಾಸ್ ಜೊತೆಗೆ ಮ್ಯಾಚ್ ಆಗೋ ಟ್ರೇಡ್ಸ್ ನ ಫಾಲೋ ಮಾಡು. ನೀವು ಬೆಳಗ್ಗೆ ನೀವು ನೋಡಿದ್ರು, ನಿಫ್ಟಿ ನೋಡಿರ್ಬೋದು, ಬೆಳಗ್ಗೆ ನಾವು ನೋಡಿದ್ವಿ, ನಾವು ಮಾತಾಡ್ತಾ ನಾವು ಮಾರ್ಕ್ ಮಾಡಿರೋ ಲೆವೆಲ್ಗಿಂತ ಎಲ್ಲಿ ಹೋಗಿದೆ ನೋಡಿ. Yes, sir. ಹೋಯ್ತು ಮೇಲೆ ಹೋಯ್ತು, ಇಲ್ಲಿಂದ ಇಲ್ಲಿಗೆನೆ ಆಲ್ರೆಡಿ 3,000-4,000 ರೂಪಾಯಿ 5,000 ರೂಪಾಯಿ ಈ ರೀತಿ ಗೇನ್ಸ್ ಆಗುತ್ತೆ ಒಂದೊಂದು ಲಾಟ್ ಅಲ್ಲಿ. ಆ ರೀತಿ ಮಾರ್ಕೆಟ್ ನಮಗೆ ಇನ್ಕಮ್ ಕೊಡುತ್ತೆ. ಬಟ್ ಅಗೇನ್ ಇದು ನಮ್ಗೆ ಗೊತ್ತಿರಬೇಕು. ಸೊ ನಾನು ಕೊಡ್ತಾ ಇರೋದು ಬೇಸಿಕ್ ಐಡಿಯಾ. ಓಕೆ, ಒಂದು ಬೇಸಿಕ್ ಐಡಿಯಾ ಕೊಡ್ತೀನಿ ಆಸ್ ಎ ಬಿಗಿನರ್, ಹೇಗೆ ನಾನು ಮಾರ್ಕೆಟ್ ನ ಒಂದು ವ್ಯೂ ಮಾಡಬಹುದು. ಬಟ್ ಸ್ಟಿಲ್ ನಮ್ಗೆ ನಾಲೆಡ್ಜ್ ಬೇಕು, ಬಟ್ ಇದನ್ನ ಹೆಲ್ಪ್ ಮಾಡ್ಕೋಬಹುದು. ಏನೇನ್ ಕ್ವಿಕ್ ಪ್ರಾಫಿಟ್ ಎಲ್ಲೆಲ್ಲ ಆಯ್ತು, ಇನ್ಸೈಟ್ಸ್ ಕೊಡ್ತಾ ಇದೆ. ಫೈನಲ್ ಅಡ್ವೈಸ್, ಟು ಬಿ ವೆರಿ ಆನೆಸ್ಟ್, ಏನ್ ಮಾಡ್ಬೇಕು, ಬಿಗಿನರ್ ಮೈಂಡ್ ಸೆಟ್ ಅರ್ಲಿ ಇದ್ರೆ ಟ್ರೇಡ್ ಓನ್ಲಿ ಇನ್ ಇಂಡೆಕ್ಸ್ ಆಪ್ಷನ್ ಮಾಡಿ, ಬೇರೆದ್ ಮಾಡಕ್ ಹೋಗ್ಬೇಡಿ. ಜಾಸ್ತಿ ಕ್ಯಾಪಿಟಲ್ ಬೇಕಾಗತ್ತೆ, ಕಡಿಮೆ ಕ್ಯಾಪಿಟಲ್ ಬೇಕಾಗತ್ತೆ, ಒಂದೇ ಸ್ಟಾಕ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಬೋದು. ನಿಫ್ಟಿ ಇಸ್ ಓನ್ಲಿ ಒನ್ ಇಂಡೆಕ್ಸ್, ಇದನ್ನ ಕಾನ್ಸಂಟ್ರೇಟ್ ಮಾಡೋದು ಈಸಿ. ಹಂಡ್ರೆಡ್ಸ್ ಆಫ್ ಸ್ಟಾಕ್ಸ್ ಅನ್ನ ಮಾಡಿ ಟ್ರೇಡ್ ಮಾಡೋದು ಕಷ್ಟ. ಬಟ್ ಅಸ್ ಎ ಇನ್ವೆಸ್ಟ್ ಮಾಡೋದಾದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಎಲ್ಲ ನೀಟಾಗಿ ಮಾಡಿ, ಆಮೇಲೆ ಹೋಗಿ ಹೂಡಿಕೆ ಮಾಡಿ, ಈ ತರ ಡೀಟೇಲ್ ಆಗಿ ಅದು ಹೇಳ್ತೀನಿ. ಓಕೆನಾ? ಸೊ ದಿಸ್ ಈಸ್ ಜಿಸ್ಟ್ ಸರ್. ಈ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಒಂದು ಐಡಿಯಾ ಬರುತ್ತೆ. ಓಕೆ, ಅಫ್ಕೋರ್ಸ್ ಎಲ್ಲವೂ ಡೀಟೇಲ್ ಆಗಿ ನೀವು ಹೋಗ್ಬೇಕು, ಡೀಪ್ ಡೈವ್ ಮಾಡ್ಬೇಕು, ಯಾವ್ದನ್ನಾದ್ರು ಕಲಿಬೇಕು ಅಂದ್ರೆ ಒಂದು ಹಿಂಟ್ ಅಪ್ಪ. ಓಕೆ, ಈ ತರ ಒಂದು ಪ್ರಾರಂಭ ಮಾಡ್ಬೋದು. ಒಂದು ಪ್ರಾರಂಭನ ನೀವು ಸ್ಟಾರ್ಟ್ ಮಾಡಕ್ಕೆ ಈ ತರದ ಒಂದು ಇನ್ಫಾರ್ಮೇಶನ್ ಹೆಲ್ಪ್ ಆಗುತ್ತೆ. ಸರ್, ಲಾಸ್ಟ್ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ, ಎಐ ಟ್ರೇಡರ್ ಅನ್ನ ರಿಪ್ಲೇಸ್ ಮಾಡುತ್ತಾ ಅಥವಾ ಅವ್ರಿಗೆ ಒಂದಿಷ್ಟು ಅಸಿಸ್ಟೆಂಟ್ ಆಗಿ ಅವ್ರನ್ನ ಎಂಪವರ್ ಮಾಡುತ್ತಾ ಅಂತ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀವಿ? ಓಕೆ, ಸೊ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಅಕಸ್ಮಾತ್ ವೀಕ್ಷಕರು ನೀವು ನೋಡ್ತಾ ಇದ್ರೆ ವಿಡಿಯೋನ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ನಿಮ್ ಡೌಟ್ಸ್ ಇದ್ರೆ ಹಾಕಿ, ಕ್ವಶನ್ಸ್ ಗಳಿದ್ರೆ ಹಾಕಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಆದಷ್ಟು ಜನಕ್ಕೆ ಗೊತ್ತಾಗ್ಬೇಕು ಈ ರೀತಿ ಒಂದು ಅಸಿಸ್ಟೆಂಟ್ ಇದೆ, ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಹೇಗೆ, ಬಳಸೋದು ಹೇಗೆ ಅಂತ ಪ್ರತಿಯೊಬ್ಬರು ತಿಳಿಬೇಕು. ಹಾಗಾಗಿ ನೀವು ಮಾಡ್ತಿರೋ ಕೆಲಸಕ್ಕೆ, ಈ ಒಂದು ನಾಲೆಡ್ಜ್ ನ ಶೇರಿಂಗ್ ಸೆಷನ್ ನಾವು ಮಾಡ್ತಿರೋ ಕೆಲಸಕ್ಕೆ ಜಾಸ್ತಿ ಜನಕ್ಕೆ ತಲುಪಲಿ. ಹಾಗಾಗಿ ಎಲ್ಲರೂ ಶೇರ್ ಮಾಡಿ. ನಾನು ಫೈನಲ್ ಆಗಿ ಹೇಳೋದು ಏನು ಅಂತಂದ್ರೆ, ಎಸ್, ಟ್ರೇಡಿಂಗ್ ನಲ್ಲಿ ಎಐ ಹೆಲ್ಪ್ ಮಾಡುತ್ತೆ. ಕಂಪ್ಲೀಟ್ ಆಗಿ ಅದೇ ಡಿಸಿಷನ್ ತಗೊಳಕ್ ಬಿಡೋಕ್ ಆಗೋದಿಲ್ಲ. ನಾವು ರೀಟ್ರೇಟ್ ಮಾಡ್ಬೇಕು. ನೀವೇ ನೋಡಿ, ಜನರಲ್ ಆಗಿ ನಾನು ಹಾಕಿದಾಗ ಜನರಲ್ ಇನ್ಫಾರ್ಮೇಶನ್ ಬಂತು, ಬಟ್ ಸ್ಪೆಸಿಫಿಕ್ ಆಗಿ ನಾನು ಕೇಳಿ ಒಂಥರ ಏನಂತಾರೆ ಡೇಟಾ ಮೈನಿಂಗ್ ಅಂತ ಹೇಳ್ತೇವೆ. ಹೆಕ್ಕದಾಗ ವಿಷಯನ ತೆಗೆದು ಹೆಕ್ಕದಾಗ ಒಂದು ಒಳ್ಳೆ ಅದ್ಭುತವಾದ ಇನ್ಫಾರ್ಮೇಶನ್ ಬರುತ್ತೆ. ಆ ರೀತಿ ಒಂದು ಡೇಟಾ ಮೈನಿಂಗ್ ಮಾಡೋದು ನೀವು ಕಲಿಬೇಕು, ಪ್ರಾಂಪ್ಟಿಂಗ್ ಮಾಡೋದು ಕಲಿಬೇಕು. ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ಸರ್ ನಂಗೆ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಕ್ ಬರಲ್ಲ, ಪರವಾಗಿಲ್ಲ, ಕನ್ನಡದಲ್ಲಿ ಟೈಪ್ ಮಾಡಿ ಸರ್. ಓಕೆ, ಇಂದಿನ ಮಾರ್ಕೆಟ್ ಹೇಗೆ ವರ್ಕ್ ಆಗ್ತದೆ ಅಂತ ನೀವು ಟೈಪ್ ಮಾಡಿ, ಕನ್ನಡದಲ್ಲೇ ಬರುತ್ತೆ. ಸೊ ಈ ರೀತಿ ನೀವು ಮಾರ್ಕೆಟ್ ಅಲ್ಲಿ ಬಳಸ್ಕೋಬಹುದು. ಏನ ಬಳಸ್ಕೊಂಡು ನಿಮ್ಮ ಡಿಸಿಷನ್ಸ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಅಂಡ್ ನೀವು ಬೆಟರ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ನೀವು ಡ್ರೈವಿಂಗ್ ಸ್ಕಿಲ್ ಕಲ್ತ್ರೆ ನೀವು ಗೇರ್ಲೆಸ್ ವೆಹಿಕಲ್ ಕೊಟ್ಟಾಗ ಇನ್ನೂ ಚೆನ್ನಾಗಿ ಡ್ರೈವ್ ಮಾಡಬಹುದು. ಗೇರ್ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಸೊ ಎಐ ನಿಮ್ ಜೊತೆಗಿದ್ರೆ ಒಂಥರ ಗೇರ್ಲೆಸ್ ವೆಹಿಕಲ್ಸ್ ನಿಮ್ ಕೈಯಲ್ಲಿ ಸಿಕ್ಕಂಗೆ. ನಿಮಗೆ ಟ್ರೇಡಿಂಗ್ ಗೊತ್ತಿರಬೇಕು, ಸ್ವಲ್ಪ ನಾಲೆಡ್ಜ್ ಇರಬೇಕು,
ಅದನ್ನ ಬಳಸ್ಕೊಂಡು ಯು ಕ್ಯಾನ್ ಬಿ ಎ ಬೆಟರ್ ಟ್ರೇಡರ್ ಅಂಡ್ ಎ ಬೆಟರ್ ಹ್ಯೂಮನ್ ಬೀಯಿಂಗ್ ಆಸ್ ವೆಲ್. ಅಂಡ್ ನಿಮ್ಮ ತಪ್ಪುಗಳನ್ನು ಅದು ಡೈರೆಕ್ಟ್ ಆಗಿ ಹೇಳುತ್ತೆ. ನೀವು ಟ್ರೇಡ್ ತಗೊಳ್ಳಿ, ಪ್ರಾಫಿಟ್ ಅರೋ ಮಾಡಿ, ಲಾಸ್ ಅರೋ ಮಾಡಿ, ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ ಹಾಕಿ, ಅದು ಇಮಿಡಿಯೇಟ್ಲಿ ನಿಮ್ಗೆ ಹೇಳುತ್ತೆ ನೀವು ಮಾಡಿರೋ ತಪ್ಪು, ನೀವು ಮಾಡಿರೋದು ಸರಿ ಅಂತ ಡೈಟಲ್ ಆಗಿ ಹೇಳುತ್ತೆ. ಸೊ ಕೊನೆಯದಾಗಿ ನೀವು ಹೇಳೋದಂದ್ರೆ AI ನ ಬಳಸ್ಕೊಳ್ಳಿ ಆಸ್ ಎ ವೆಪನ್. ಇಟ್ಸ್ ಎ ಡಬಲ್ ಎಡ್ಜ್ ಸ್ವಾರ್ಡ್. ಹಾಗಾಗಿ ಸರಿಯಾಗಿ ಬಳಸ್ಕೊಳ್ಳಿ, ಉಪಯುಕ್ತವನ್ನ ಮಾಡ್ಕೊಳ್ಳಿ, ಹೆಮ್ಮರವಾಗಿ ನೀವು ಕೂಡ ಬೆಳಿತೀರಾ. ಓಕೆ ಸರ್, ಈ ಸೆಷನ್ ಅಂತೂ ಬಹಳಷ್ಟು ಇಂಪಾರ್ಟೆಂಟ್ ಇತ್ತು. ನನಗೂ ಅನೇಕ ರೀತಿಯ ಆಸ್ಪೆಕ್ಟ್ಸ್ ಗಳು ಗೊತ್ತಾದ್ವು. ಯಾಕಂದ್ರೆ ಪಕ್ಕಾ ಪ್ರಾಕ್ಟಿಕಲ್ ಆಗಿತ್ತು, ಟೆಕ್ನಿಕಲ್ ರೀತಿಲಿ ಹೋಯ್ತು, ಯಾವ ರೀತಿ ಪ್ರಾಂಪ್ಟ್ ಹಾಕ್ಬೇಕು, ಯಾವ ರೀತಿ ಅನಾಲಿಸಿಸ್ ಮಾಡ್ಬೇಕು, ಮತ್ತೆ ನೀವು ಇನ್ನೊಂದು ಟೂಲ್ ಹೇಳಿದ್ರಿ ಇಂಟ್ರಾ ಟ್ರೇಡ್ ವ್ಯೂವರ್ ಅಂತೇಳಿ, ಅದು ಕೂಡ ಚೆನ್ನಾಗಿತ್ತು. ಮತ್ತೆ ಪ್ರಾಕ್ಟಿಕಲ್ ಆಗಿ AI ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತೇಳಿ ಪ್ರಾಂಪ್ಟ್ ವೈಸ್ ತಿಳಿಸ್ಕೊಟ್ಟಿದ್ದು ವೀಕ್ಷಕರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತೇಳಿ ನಾ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನೇ ಅನೇಕ ವಿಷಯಗಳನ್ನ ನೀವ್ ಹೇಳುವಾಗ ಬಹಳಷ್ಟು ವಿಷಯಗಳನ್ನ ನಾನು AI ಯೂಸ್ ಮಾಡ್ತೀನಿ, ಬಟ್ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾನು ಯೂಸ್ ಮಾಡ್ತಿದ್ದಿಲ್ಲ. ಬಟ್ ವೆರಿ ಹೆಲ್ಪ್ಫುಲ್ ಸೆಷನ್ ಅಂತಾನೆ ಹೇಳ್ಬೋದು ಸರ್. ಇದೇ ರೀತಿ ವಿಡಿಯೋಗಳನ್ನ ನಮ್ಮ ವೀಕ್ಷಕರಿಗೆ ಮುಂದೆ ಕೊಡ್ತಾ ಹೋಗೋಣ. ಮತ್ತೊಂದು ವಿಡಿಯೋದಲ್ಲಿ ನಿಮ್ ಜೊತೆ ನಾನು ವೀಕ್ಷಕರ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸರ್. ಧನ್ಯವಾದ.